ಇದೀಗ ಬರುತ್ತಿರುವ ಸುದ್ದಿಗಳ ಪ್ರಕಾರ ಯೂಟ್ಯೂಬ್ ಹಾಗೂ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿರುವ ಒಂದು ವಿಡಿಯೋ ಹಲವಾರು ಜನರ ನೆಮ್ಮದಿ ಕೆಡಿಸಿದೆ. ಎಷ್ಟೋ ಜನರು ಈ ವಿಡಿಯೋ ನೋಡಿ ಮಾನಸಿಕ ಸ್ಥಿತಿಮಿತಿ ಕಳೆದುಕೊಂಡಿದ್ದಾರೆಂದು ತಿಳಿದಿದೆ. Oh, hi guys, good morning. So the project name is My Life, My Perspective. So this is take one. So meeting an old friend actually. Alright, it is dedicated to my professor, Mr. Geddy. Such an asshole, it's for you, totally dedicated for you. Alright, yeah, just a moment. Alright, so I'm just reaching his house. Alright, here we are. Sharada? Lay Sharada! Tadi, Sharada, wait. ಹೇಳಿ ನಿಂದೇನು ಪ್ರಾಬ್ಲಮ್? ಹೇಳಿದ್ನಲ್ಲ, ಲಂಡನ್ನಿದ್ದ ಆ್ಯಕ್ಚುಲಿ ನನ್ನ ಕೋರ್ಸ್ ಇತ್ತು, ಸೊ ಐ ವಾಸ್ ಕೈಂಡ್ ಆಫ್ ಬಿಸಿ ಆ್ಯಕ್ಚುಲಿ. ಎಂತ ಕೋರ್ಸ್ ಮಾರೆ ಅಷ್ಟೊಂದು? 4 ವರ್ಷದಿಂದ ಬಂದಿಲ್ಲ ನಿಮಗೆ? ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಆರ್ಟ್ಸಲ್ಲಿ ಬಿಸಿ ಇದ್ನ, ಆ್ಯಂಡ್ ನಮ್ಮ ಪ್ರೊಫೆಸರ್ಸ್ ಕೂಡ ತುಂಬ ಚೊರ ಇದ್ರು, ಲೈಕ್ ತುಂಬ ಬಿಸಿ ಶೆಡ್ಯೂಲ್. ಎಷ್ಟು ಸಲ ರೀಸನ್ ಹೇಳ್ಕೊಂಬರ? 4 ವರ್ಷದಿಂದ ರೀಸನ್ ಬೇರೆ ನಿಮಗೆ? ಓಕೆ ಫೈನ್, ಸಾರಿ ಫಾರ್ ದ್ಯಾಟ್. ಪ್ರತಿ ಸಲ ಇದೇ ರೀಸನ್ ಹೇಳ್ತಿದ್ಯಾ? ಆರ್ಟು ಅದು ಇದು ಏನು ಹಾಕೊಡ್ತಿದ್ಯಪ್ಪ ನೀನು? ಆ್ಯಕ್ಚುಲಿ ಒಂದು ಮೂವಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಅದರಲ್ಲಿ ಕೆಲವೊಂದು ಶಾರ್ಟ್ಸ್ ಚೆನ್ನಾಗಿಲ್ಲ ಅಂತ ನಮ್ಮ ಪ್ರೊಫೆಸರ್ ಒಬ್ಬ ಇದ್ದಾನೆ, ಆ್ಯಂಡ್ರೂ ಗಿಡಿ ಅಂತ. ಸೊ ಅವ್ನು ತುಂಬ ಕಿರಿಕಿರಿ ಮಾಡ್ದ. ಸೊ ಇವಾಗ ವೆಕೇಶನ್ ಅಂತ ಬಿಟ್ಟರು, ಸೊ ಹಿ ಗೇವ್ ಮಿ ಅ ಪ್ರಾಜೆಕ್ಟ್, ಸೊ ದ್ಯಾಟ್ ಐ ಹ್ಯಾವ್ ಟು ಶಾರ್ಟ್ ಒನ್ ಮೂವಿ ಫಾರ್ ಮೈ ಸೆಲ್ಫ್ ಆ್ಯಂಡ್ ನನಗೆ ತೋರಿಸ್ಬೇಕು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸರ್ಪ್ರೈಸ್ ಕೊಡೋಣ ಅಂತ ನಿಮ್ಮ ಮನೆಗೆ ಬಂದೆ. ನೀನು ನೋಡಿದ್ರೆ ಬ್ಯಾಟ್ ಇಟ್ಕೊಂಡು ಹೊಡೋಕ್ಕೆ ಬರ್ತಿದ್ಯಲ್ಲ ಮರ. ಎಷ್ಟೇ ಸಿಗ್ತೀವಿ ಮನೇಲಿ? couple of weeks or couple of days ಗೊತ್ತಿಲ್ಲ. ಅದರಲ್ಲೇ ಅದ್ರ ಪೂರ್ತಿ ಪ್ರಾಜೆಕ್ಟ್ ಆಗೋದು ಬಿಡು ನಿಮಗೆ. ಸೊ ಏನೋ ಎಂಜಾಯ್ಮೆಂಟ್ ಇಲ್ಲ ಹಂಗಿದೆ? ಇಲ್ಲ, ಸಿಗ್ತೀನಲ್ಲ, ಲೈಕ್ ನನ್ನ ಪರ್ಸ್ನಲ್ ಲೈಫು ಸ್ವಲ್ಪ ಇರುತ್ತಲ್ಲ, ತೆಗೆದಿಟ್ಟಿರ್ತೀನಿ. ಅದಕ್ಕೂ ಪರ್ಸ್ನಲ್ ಲೈಫ್ ನನಗೂ ಇರುತ್ತಪ್ಪ. ಇಲ್ಲ ಸ್ವಲ್ಪ ಶೂಟ್ ಮಾಡ್ತೀನಿ, ಆ್ಯಂಡ್ ಆಫ್ಟರ್ ದ್ಯಾಟ್ ವಿಲ್ ರೋಮ್ ಅರೌಂಡ್, ಚಿಲ್, ವಿಲ್ ಎಂಜಾಯ್. ಎಸ್, ಪಕ್ಕ ಡನ್, ಪಕ್ಕ. ಸರಿ, ಫೈನ್. ಮನೆ ಬರ? ಇಲ್ಲ ಶರತ್ತು, ಟೈಮ್ ಆಯ್ತಲ್ಲ, ಲಂಚ್ ಮಾಡ್ಬರ್ತೀನಿ, ಬೇಕಾದ್ರೆ ಈವ್ನಿಂಗ್ ಸಿಗ್ತೀನಿ. ನೋಡಿದ್ರು ಮನೆ ಬಂದಾಗ ತಿನ್ನು ಬಿದ್ಗ, ಇಷ್ಟೇ ಅಲ್ಲ ನಮ್ಮ ರೂಲ್ ಅದಲ್ಲ, ಬೋಕಾಸ್ಟರ ಫ್ಯಾಮಿಲಿ, ಈಟ್ ವೆಲ್, ಸ್ಲೀಪ್ ವೆಲ್, ಡೂ ವೆಲ್. ಏನು ಯಾವುದು ಡೂ ವೆಲ್ ಅಂತ? ಎವ್ರಿಥಿಂಗ್. ನೀ ಏನು ಥಿಂಕ್ ಮಾಡ್ತೀಯಲ್ಲ. ಎಷ್ಟೊತ್ತಿಗೆ ಬರ್ತೀನಿ ಹಂಗಿದ್ರೆ? ಸಂಜೆ 5 o'clock ಸಿಗ್ತೀನಿ. ಈಗ ಆಲ್ರೆಡಿ 3 o'clock ಆಯಿತು, ಸೊ ಲಂಚ್ ಮಾಡಿ. ಎಷ್ಟು ಟೈಮ್ ನೋಡು? 3 o'clock. ಅಲ್ಲ, ಈ ಶೂಟ್ ಮಾಡ್ತಿರೋದು ಎಂತಕ್ಕೆ ನೀನು? ಹೇಳ್ದೇನ ಶರತ್ತು, ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ನಮ್ಮ ಆ್ಯಂಡ್ರೂ ಗೆಡಿ ಪ್ರೊಫೆಸರ್ ಆ್ಯಕ್ಚುಲಿ ಅವರು ಫೈನ್ ಆರ್ಟ್ಸಲ್ಲಿದ್ದಾರೆ. ಸೊ ಹಿಂಗೆ ಶೂಟ್ ಮಾಡ್ತಿದ್ದೀನಿ ಪರವಾಗಿಲ್ಲ, ನಾ ಸ್ವಲ್ಪ ನ್ಯಾಚುರಲ್ ಆಗಿ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ತಲೆ ಕೆಡ್ಸ್ಕೊಬೇಡ, ನಾನು ಹಿಂಗೆ ಇದೀನಿ ತಾನೆ. ನಿನ್ನ ಫೇಸೇ ಕಾಣಿಸಲ್ಲ ಇದ್ರಲ್ಲಿ, ನನ್ನ ಫೇಸ್ ಅವಾಗಿಂದಾನೆ ಕವರ್ ಮಾಡ್ತೀವಿ. ನಾನು ನೋಡೋಣ ಹೆಂಗಿದ್ದೀನಿ, ಅಟ್ಲೀಸ್ಟ್ ಹೇಳಿದ್ರೆ ಬಿಗ್ಗರ್ ಹಾಕತ್ತಿದ್ದ ನಾನು. ಬಿಡು, ಪ್ರೊಫೆಸರ್ ಏನು ಗೊತ್ತಾಗತ್ತಾ? ಈಸ್ ಫ್ರಮ್ ಲಂಡನ್. ಅವ್ರೇನು ಗೊತ್ತಾಗ್ತಾ? ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾರೆ. ಈಸ್ ಮೈ ಫ್ರೆಂಡ್, ಈ ವಾಸ್ ಇಸ್ ಹೋಮ್ ಅಂತ. ಪಕ್ಕ ಚೆನ್ನಾಗಿ ಬರುತ್ತೆ ತಾನೆ? ಪಕ್ಕ ಚೆನ್ನಾಗಿ ಬರೋದು, ತಲೆ ಕೆಡ್ಸ್ಕೊಬೇಡ. ಟ್ರಸ್ಟ್ ಮೀ ಬ್ರದರ್. ಆದಷ್ಟು ಯಾ, you do.
ಸರಿ, ನೀವು ಊಟ ಮಾಡಿದ್ಯಾ? ಇಲ್ಲ, ಈಗ ಹೋಗ್ಬೇಕು, ಕರಿತಾ ಇದ್ದಾರೆ. ಏನೋ ಸ್ಪೆಷಲ್ ಎಲ್ಲ ಮಾಡಿಟ್ಟಿರಂತೆ ಗಂಟೆ ಹಬ್ಬದ ಟೈಮಲ್ಲ ಆಬ್ವಿಯಸ್ಲಿ. ಸರಿ, ನೀವು ಊಟ ಮಾಡು, ನಾನು ಊಟ ಮುಗಿಸ್ಕೊಂಡು ಬರ್ತೀನಿ. 5 o'clock ವಿಲ್ ಮೀಟ್ ಅಪ್ ಆ್ಯಂಡ್ ವಿಲ್ ಥಿಂಕ್ ವಾಟ್ ಟು ಡು. ಓಕೆ, ಆಯಿತಾ? ನಾನು ಏನಾದ್ರು ಶಾರ್ಟ್ಸ್ ಇತ್ತು ಅಂದರೆ ಅಲ್ಲಿ ತಲೆಟಿ ಹಾಕೊಡಂಗ್ಲಿ. ಸರಿನಾ? ನಂದು ಸಜೆಷನ್ ಏನಂದ್ರೆ, ಹೆಂಗೂ ಮಾಡ್ತಿದ್ಯಲ್ಲ, ನಿಂದು ಮನೇಲೆಲ್ಲ ಮಾಡ್ಕೋತಿಯಲ್ಲ ಊಟ, ಮಣ್ಣು ಮಸಿ ಎಲ್ಲ ಮಾಡ್ಕೋಬೇಕಾದ್ರೆ ಅದು ತೆಗಿ, ನಿನ್ನ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸೋ. ನೋಡೋಣ, ಆ್ಯಕ್ಚುಲಿ ಪ್ಲ್ಯಾನಲ್ಲಿಲ್ಲ, ಬಟ್ ಅಲ್ಲಿ ಇಂಪ್ರೊವೈಸ್ ಅಲ್ಸಿ. ನಿನಗೆ ಇವೆಲ್ಲ ಹೆಂಗೆ ಗೊತ್ತು ಮಾರ್ಯ? ಗೊತ್ತಿಲ್ಲ ನಿಮಗೆ? ಪ್ಲ್ಯಾನ್ ಮಾಡ್ತಾ ಇದ್ದೆ ಅಂತ ಗೊತ್ತು, ಬಟ್ ಅದನ್ನ ಎಷ್ಟು ಮಟ್ಟಿಗೆ ಮೂವಿ ಡೈರೆಕ್ಷನ್ ಎಲ್ಲ ಮಾಡೋದು ನಿಲ್ಸ್ಬಿಟ್ಟೆ ಇವಾಗ. ಓಕೆ, ಈಗ ನಂದು ಯಾರಿಗೂ ಹೇಳೋಕೆ ಹೋಗ್ಬೇಡ, ಬೇಕಾದ್ರೆ ಇಟ್ಟು ಕಟ್ ಮಾಡ್ಕೊಂಡಿನ, ಯಾರು ಹೇಳೋಕೆ ಹೋಗ್ಬೇಡ. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಗೊತ್ತಲ್ಲ? ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ? ನಮ್ಮ ಡ್ರೀಮ್ಸ್ ಇತ್ತು, ಬಟ್ ನನಗೆ ಗೊತ್ತಿರಲಿಲ್ಲ ನೀನು ನಂಗೆ ಬಿಟ್ಟು ಸ್ಟಾರ್ಟ್ ಮಾಡ್ತೀಯ ಅಂತ ಹೇಳ್ತು. ಇರಲಿ ತಗ, ನೀ ಈ ಸಲ ಹೆಂಗೂ ಬಂದಿದ್ದಲ್ಲ, ಇನ್ನು ಜಾಯ್ನ್ ಮಾಡಿಸ್ಕೊಂಡು ಒಳ್ಳೆ ಪ್ಲ್ಯಾನಿಂಗ್ ಇದೆ, ಹೇಳ್ತೀನಿ. ಆ್ಯಕ್ಚುಲಿ ನಾನು ಶೋಭೆ ಹೋಗ್ತಿರ್ತೀವಿ ಅವಾಗ ಇವಾಗ. ಸೊ ಮೇ ಬಿ ನಂದು ಹೆಂಗೂ ಪ್ಲ್ಯಾನ್ ಇದೆ ಮೂವಿ ಮಾಡೋದು. ಸೊ ನಾನು ಇದನ್ನು ಇನ್ಕ್ಲೂಡ್ ಮಾಡ್ತೀನಿ. ಇಟ್ ವುಡ್ ಬಿ ಲೈಕ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋರ್ ಲೈಕ್ ಚೆನ್ನಾಗ್ಬೋದು ಅನ್ಸುತ್ತಾ ಅಲ್ವಾ? ಇನ್ ಕೇಸ್ ಇಫ್ ಯು ಕ್ಯಾಚ್ ಸಮ್ ಏನೋ ಬಟ್ ಪ್ಯಾರಾನಾರ್ಮಲ್ ಥಿಂಗ್ಸ್. ಓಕೆ, ಫುಟೇಜ್ ನೀವು ಕೊಡ್ತೀನಿ, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ನಾನು ತುಂಬ ಫೇಕ್ ಮಾಡ್ತೀನಿ, ಯಾವುದೂ ರಿಯಲ್ ಅಲ್ಲ, ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಅವೆಲ್ಲ ತಲೆ ಕೆಡಿಸ್ಕೊಳ್ಳ. ನಾನೆಲ್ಲ VFX ಎಲ್ಲ ಆ್ಯಡ್ ಮಾಡಿಬಿಟ್ಟು ಫುಲ್ ಜಾತ್ರೆ ಎಲ್ಲ ಮಾಡಿ ಸರಿ ಫಿನಿಶ್ ಇಟ್. ಸರಿ, ವಿಲ್ ಡೂ ಇಟ್. ಆಯಿತಾ? ಫೈನ್ ಮ್ಯಾನ್, ಆಲ್ ಸೇಡ್ ಫೈನ್ ದೆನ್. ಪಕ್ಕ 100%, 100%, 200%, 100%. ಓಕೆ, 200%. ಸರಿಯಾಗಿದೆ. ಸರಿ, ಲೈ ಬ್ಯಾಟ್ ಬಿಟ್ಟಿದ್ಯಾ? ತಗೊಳ್ಳ ಲೈ, ನನಗೆ ಹೊಡೆಯಕ್ಕೆ ಬಂದಿದ್ದು. ತಡಿ ವೇಟ್, ಅದು ಹೆಲ್ಪ್ ಇದೆ. ಅದು ಒಂದೇಟ್ ಕೊಟ್ಬಿಟ್ರೆ ನಿಂಗೆ ಹೆಂಗೆ ಅಂತ? ಬೇಡಪ್ಪ, ಆಲ್ರೆಡಿ ಸಾಕಾಗಿದೆ ಜರ್ನಿ ಮಾಡಿ, ಫ್ಲೈಟ್ ಜೆಟ್ಲ ಆಗಲ್ಲ. ಓಕೆ, ಸೊ ಓಕೆ, ಸಾಕು ಬಿಡ ಮರೆ. ನಿಮ್ಮ ಮನೆ ಬಂದು ಮರ ಏನಾಗಲ್ಲ, ಅದ್ರಲ್ಲೇನಿದೆ. ಎಲ್ಲ ಆಲ್ರೆಡಿ ಊಟ ಕೊಟ್ಟಿದ್ದಾರೆ. ಅದೇ ಒಂದೇ ನೋಡು. ಹಾಯ್ ಶೋಭಿ, ಹೆಂಗಿದೆಯಾ? ಫೈನ್. ಆ್ಯಕ್ಚುಲಿ ನಿಮ್ಮ ಅಣ್ಣನ ಜೊತೆ ಮಾತಾಡಿದೆ. ಐ ವಿಲ್ ಸಿ ಯು ಅಪ್ ಅಟ್ 5 o'clock in the evening. ಆಯಿತಾ? ಆಯ್ತಾನಪ್ಪ ಬಿಗ್ ಬ್ರದರ್. ಸರಿ, ಸಿಗೋಣ 5 ಗಂಟೆಗೆ. ಸರಿಯಾಗಿದೆ. ಸಿ ಯು ದೆನ್. ಬಾಯ್. ಕಾಪಿ ಮಾಡ್ಕೊಂಡಿರೋ ಫುಟೇಜಸ್ ನಂಗೆ ಅಷ್ಟು ಬೇಕು, ಪಕ್ಕ ಅದು ಮಿಸ್ ಮಾಡೋಣ. ನಾನು ಬೇಕಾದ್ರೆ ಇದನ್ನ ಮೂವಿ ಮಾಡ್ತೀನಿ. ಓಕೆ ಫೈನ್, ನಾನು ಫುಟೇಜ್ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಅದ್ರ ಬಗ್ಗೆ. ಬಿಡ, ನಮ್ಮ ಫ್ರೆಂಡ್ ಸಂದೇಶ ಇದ್ದಾನೆ ಎಡಿಟಿಂಗಿಗೆ ಯೂಸ್. ಸರಿ, ಫೈನ್. See you man. Bye. See you later. Yeah, bye. ಬಟ್ ಈಗ ನಾನು ಅನ್ಸುತ್ತೆ ಅವ್ರು ಸೆಕೆಂಡ್ ಹ್ಯಾಂಡ್ ತೊಗೋತಾರಂತೆ. ಸೊ ಟೇಕ್ 3. ಎಂತ ಮಾಡ್ತಿದ್ಯಾ? ಕೈ ನಾ ಹೇಳ್ದಲ್ಲ, ಆ್ಯಕ್ಚುಲಿ ಏನು ಶಾರ್ಟ್ ವಿಡಿಯೋ ಮಾಡ್ತಿರ್ನಿ, ಶಾರ್ಟ್ ಮೂವಿ ಮಾಡ್ತಿರ್ನಿ. ಶಾರ್ಟ್ ವಿಡಿಯೋ ನಂಗೆ ಬಿಟ್ಟು ಮಾಡು, ಸರಿನಾ? ಕೈ ತೆಗಿ. ಇನ್ನೂ ಸುಮಾರು ಇದೆ ನನಗೆ. ಸಿ, ನನಗೇನು ಅನ್ಸುತ್ತೆ, ಐ ಶುಡ್ ಇನ್ಕ್ಲೂಡ್ ಎವ್ರಿ ಒನ್ ಆಫ್ ಮೈ ಫ್ರೆಂಡ್ಸ್. ಸೊ ಯು ಆರ್ ಒನ್ ಆಫ್ ದಮ್ ಅಲ್ಲ, ನಾವು 4 ಜನರದೊಂದು ಗ್ರೂಪ್ ಇದೆ ಅಲ್ಲ, ಸೊ ಇಟ್ಸ್ ಗುಡ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಶರತ್ ಹೌಸ್ ಅಲ್ಲ. ನಂಗೆ ಅಷ್ಟು ಐ ಆಮ್ ನಾಟ್ ದಟ್ ಕಂಫರ್ಟಬಲ್. ಪರವಾಗಿಲ್ಲ, ನನಗೂ ಕಂಫರ್ಟಬಲ್. ನಾನು ಕಂಫರ್ಟಬಲ್. ಯಾಕಡೆ ಫೇಸ್ ಮಾಡಪ್ಪ ನೀನು? ಬಾ ಇರ್ಲಿ ಬಾ, ಏನಕ್ಕೆ? ನಂಗೆ ಒಂಥರ ಇಲ್ಲಿ ಇಂಟರ್ವ್ಯೂ ಮಾಡೋ ಟೈಮ್ ಹಿಡಿತಾರಲ್ಲ, ಹಂಗೆ ಅನಿಸ್ತದೆ ನನಗೆ. ಎಷ್ಟು ಕ್ಯಾಮ್ರಾ ಸೆಂಟ್ರಿಗೆ ಆಗಬೇಡ. ಕ್ಯಾಮ್ರಾ ನೋಡ್ಕೊಂಡು ನಿಂತು ಮುಖಕ್ಕೆ. ಹಾಯ್ ಗಾಯ್ಸ್. ಈಗ ಬರೋಣ ಶೋಭಿ. ಶೋಭಿ ಹಾಯ್. ಏಯ್ ಬರ. ಸರಿ ಸರಿ ಫೈನ್. ವಿಲ್ 5 ಗಂಟೆ ಹೇಳಿದ್ದು, ಈಗ ಎಷ್ಟು ಟೈಮು? ಈಗ ಎಷ್ಟು? ಮುಕ್ಕಾಲು ಆಗಿಲ್ಲ, 5:15. ಆಯ್ತು ಬಿಡು, ಅವೇ ತಿನ್ಕೊಂಡು ಬರ್ಬೇಕು. ಹಾಂ ಫೈನ್. ಆಂಟಿ ಆರಾಮ? ಆರಾಮ ಅಂಕಲ್? ಹಾಂ ಆಂಟಿ, ನಾನು ನಿನ್ನೆ ಬೆಳಗ್ಗೆ ಬಂದೆ ಆಂಟಿ. ಹೌದಾ? ಹಾಂ. ಇಲ್ಲಿ ಬೆಂಗಳೂರಲ್ಲಿ ಈಗ ಎಲ್ಲೇನು ಓದ್ತಾ ಇದ್ದೀನಲ್ಲ? ಇಲ್ಲ ಆ್ಯಕ್ಚುಲಿ ನಾನು ಲಂಡನಲ್ಲಿದ್ದೆ. ಇದು ಫೈನ್ ಆರ್ಟ್ಸ್ ಮಾಡ್ತಾ, ಸೊ ಲೈಕ್ ಮೊನ್ನೆ ಬಂದೆ. ಶರತ್ತಂಗೆ ಸರ್ಪ್ರೈಸ್ ಕೊಡೋಣ ಅಂತ ಮನೆಗೆ ಬಂದೆ ಅಷ್ಟೇ. ಸುಮಾರು ವರ್ಷ ಆಯ್ತಲ್ಲ ಮಾತಾಡ್ತಾನೆ. ಸೊ ಹೌದಲ್ಲ, ನೀನ್ ಬರೋದು 4 ವರ್ಷ ಆಗಿತ್ತಲ್ವಾ? ಹಾಂ ಆಂಟಿ, ಬರೋದು 4 ವರ್ಷ. ಓದೆಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹಾಂ ಆಂಟಿ, ನಡೀತಿದೆ. ಆ್ಯಕ್ಚುಲಿ ಒಂದು ಪ್ರಾಜೆಕ್ಟ್ ಇದೆ, ಸೊ ಅದಕ್ಕೆ ವಿಡಿಯೋ ಮಾಡಕ್ಕೆ ಹೇಳಿದ್ದಾರೆ. ಸೊ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ.
ಓ ಹೌದೇನೋ. ಹಾ. ಆಗ್ಲಿ ಮರ ಇಷ್ಟು ದಿವಸದ ಮೇಲೆ ಮುಖ ತೋರಿಸ್ತಾ ಇದೆಯಲ್ಲ ನೀನು, ಎಂತ ಕತೆ ನಿಂದು? ಈಗ ಗೊತ್ತಾಗ್ತಿದೆ, ಈಗ ಎಲ್ಲ ನೆನಪಾಯ್ತು ಅನ್ಸುತ್ತೆ ನಿನ್ ಈ ಕಡೆ ಬರಕ್ಕಲ್ವಾ? ಇಲ್ಲಾಂಟಿ ಟೈಮ್ ಆಯ್ತು ಇವಾಗ ನೆನಪಾತ್ ಆಗ್ತೈತಿ ಯಾವಾಗ್ಲೂ. ಹೌದಾ? ಅಂಕಲ್ ಆರಾಮ? ನಾ ಚೆನ್ನಾಗಿದ್ದೀನಪ್ಪ, ನೀ ಆರಾಮಿದ್ಯಾ? ಆರಾಮ ಅಂಕಲ್. ಹೇಗೆ ಓದ್ತಾ ಇದೀಯಾ? ಎಲ್ಲ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತಾ ಇದೆಯಾ? ಹಾ. ಚೆನ್ನಾಗಿ ಓದಪ್ಪ. ಸರಿ ಸರಿ ಅಂಕಲ್. ಜೀವನದಲ್ಲಿ ಮುಂದೆ ಬರೋದನ್ನ ಚೆನ್ನಾಗಿ ಕಲಿ. ಹಾ ಅಂಕಲ್. ಪ್ರಪಂಚದಲ್ಲಿ ಇರೋದೇ ಅದು. ಸರಿ ಅಂಕಲ್, ಕರೆಕ್ಟ್. ಸರಿ ಆಂಟಿ. ಯೋ ಗೈಸ್, ಏಯ್ ಎಂತ ಮಾಡ್ತಿದ್ಯಾ ಇಲ್ಲ? ಇವ್ನಿಗೆ ಹೇಳಿಸಪ್ಪ, ಎಲ್ಲ ಕಡೆ ಮೊಬೈಲ್ ಇಟ್ಕೊಂಡು ಮಾಡ್ತಾನೆ. ನಿಂಗೆ ಅಷ್ಟು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಬೇಕು ಅಂದ್ರೆ DSLR ತಗೊಳ್ಳದೆ ಅಣ್ಣ. ಓ ಸರಿ ಸರಿ ಸರ್, ಸರಿ ಬಿಡಿ. ದೊಡ್ಡವಲ್ಲ, ಹಾ ಅಲ್ಲ, ಫ್ರೆಂಡ್ಸ್ ಆಗಿದ್ರು ಯಾರಿಗೂ ಅಣ್ಣ ಗಿಣ್ಣ ಅಂತೆಲ್ಲ ಕರೆಯಲ್ಲಪ್ಪ. ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಅಷ್ಟೇ ಇದ್ರು. ಸರಿ ಸರಿ. ಇದೇನಿದು? ಆಹಾ, ಹೊಸ ಇಷ್ಟ ಇದೆ. ನಾನು ಎಷ್ಟೋ ಸಲ ಹೇಳಿದ್ದೆ ಮಾರೆ, ಎಂತೆಂತ ವಿಚಿತ್ರ ಎಲ್ಲ ಇಷ್ಟ ಮಾಡ್ತಾನೆ. ಏ ಬಿಡ್ರ ಹಂಗೇನೆ ಸ್ವಲ್ಪ ಅರೆ ಹುಚ್ಚ ಅಲ್ಲ, ಬೆಟರ್, ಲಾಸ್ಟ್ ಟೈಮ್ ಕಿಂತ ಬೆಟರ್. ಸ್ವಲ್ಪ ಅರೆ ಹೇರ್ ಸ್ಟೈಲ್ ಮಾಡ್ತಾನೆ ಮಾರೆ. 6 ತಿಂಗಳಿಂದ ಬಿಡಿಸಿ 6 ತಿಂಗಳಿಂದ. ಕೆಲವೊಬ್ರು ಇಲ್ಲಿ ಬಿಡ್ತಾರಲ್ಲ ಕೂದಲು, ಇವನು ಇಲ್ಲಿ ಬಿಟ್ಟಿರ್ತಾನೆ, ಇಲ್ಲಿ ಕಾರ್ಯ ಮಾಡ್ಕೊಂಡಿರ್ತಾನೆ. ನಾವು ಎಲ್ಲ ಕಡೆ ಕೂದಲು ಬಿಡ್ತೀವಿ. ನೀನ್ ಅದ್ ಬಿಟ್ಟು ಬರ್ತೀಯ ಈಗ? ಇಲ್ಲ ಇಲ್ಲ ನೀವು ಕಂಟಿನ್ಯೂ. ಆಕ್ಚುಲಿ ನಾನು ಇನ್ವಾಲ್ವ್ ಆಗ್ತಿದ್ದೀನಲ್ಲ, ಸೊ ಐ ಜಸ್ಟ್ ಹ್ಯಾವ್ ಪ್ರಾಜೆಕ್ಟ್ಸ್ ಅದಕ್ಕೆ ಮಾಡೋಣ ಅಂತ. ಪಾಸ್ ಮಾಡು ಮಾರಾಯ. ಇಲ್ಲ ನೀವು ಮಾತಾಡ್ರ ಮರ, ನಿಮ್ಗಿಂತ ಪ್ರಾಬ್ಲಮ್ ಆಗ್ತಿದೆ ಕ್ಯಾಮ್ರಾ ಇಂದ. ನೀನು ಕಂಡ್ಕೊಂಡ್ರೆ ಕ್ಯಾಮರಾ ನಾವ್ ಹೆಂಗೆಗೋ ಕೂತಿರ್ತೀವಿ ಕೆಲವೊಂದ್ಸಲ. ಹೋಗ್ಲಿ ಬಿಡಿಯುವಾಗ ಏನ್ ಮಾಡ್ತಿದ್ಯಾ ಶರತ್? ಏನೇನ್ ಮಾತಾಡೋದಿಲ್ಲ, ಕ್ಯಾಮ್ರಾ ಕ್ಯಾಪ್ಚರ್ ಆದ್ರೆ ನಿಮ್ ಸರ್ ನೋಡಿ ಅಂತಾರ. ಆಮೇಲೆ ಮಕ್ಕೋಗಿತಾರೆ ಅಷ್ಟೇ. ಪರವಾಗಿಲ್ಲ, ಅಟ್ ಲೀಸ್ಟ್ ಇಟ್ ಇಸ್ ಅ ನ್ಯೂ ಥಿಂಗ್ ಅಲ್ಲ, ಅಂಡ್ ಇಟ್ಸ್ ಅ ಗುಡ್ ಥಿಂಗ್ ಅಂಡ್ ಇಟ್ ಇಸ್ ಮೈ ಪ್ರೊಫೆಷನ್ ಅಲ್ಲ. ಸೊ ಸ್ಟಾರ್ಟ್ ಮಾಡೋಣ, ನೋಡೋಣ. ಏತ ಮಾಡ್ತಿದ್ಯಾ ನೀನು? ನಂದೇನ್ ಕೆಲಸ 24 hours ಮನೇಲೆ ಬಿದ್ದಿರೋದು. ಟೇಕ್ 4 ಶರತು. ಏ ಚಿನ್ನು, ಲೈಟಿಂಗ್ ಪ್ರಾಪರ್ ಇಲ್ಲ, ನಂಗೆ ಕಾಣಿಸ್ತಾನಲ್ಲ ಯಾರ್ದು ಫೇಸ್. ಲೈಟ್ ಆನ್ ಮಾಡಿ ಸ್ವಲ್ಪ. ಬೆಟರ್. ಎಲ್ಲ ಕಾಣಿಸ್ತಿದ್ಯಲ್ಲ, ಶೋಭಿದಂತೂ ಫುಲ್ ಕಾಣಿಸ್ತಾ ಇದೆ. ನನ್ನ ವರ್ಕ್ಸ್ ಎಲ್ಲ ನೋಡಿದ ನೀನು? ಇಲ್ಲ, ನೀನು ತೋರಿಸಿದ್ಯಾ 4 years ಅಂತ ಏನಿಲ್ಲ. ನಂಗೆ ಬ್ಯಾಡಿತ್ತು. ಟೀ ಕುಡಿಯಲ್ಲ ಆಂಟಿ. ಆಂಟಿ ನಮಗೆ ಟೀ ಬೇಡ. ಇಲ್ಲ ಆಂಟಿ, ಇಲ್ಲ ಆಂಟಿ, ಇಲ್ಲ ಪ್ರಾಕ್ಟೀಸ್ ಇಲ್ಲ ಆಕ್ಚುಲಿ ಟೀ ಕುಡಿದು, ಅದಕ್ಕೆ. ಸ್ವಲ್ಪ ಕಾಫಿ ಮಾಡ್ಕೊಂಬರಲ್ಲ? ಇಲ್ಲ ಆಂಟಿ ಬೇಡ. ನೀವು ಕುಡಿಯಲ್ಲ, ನಾವು ಹಾಲು ಕುಡಿಯ. ಅದು ಬೇಡ. ಜ್ಯೂಸ್ ಕುಡ್ತೀಯಾ? ಜ್ಯೂಸ್ ಕುಡಿದ್ಯಾ? ಸದ್ಯಕ್ಕೆ ಏನು ಬೇಡ ಆಂಟಿ. ಏ ಶರತ್, ನೀನು ವರ್ಕಿನ ಹೇಳಿದ್ದಿಲ್ಲ? ಈ ಮಾಮೂಲಿ, ಇನ್ನೆಂತ ಮಾಡೋದು. ಮತ್ತೇನೋ ನೀನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದಾರೆ ಇವಾಗ ಜಸ್ಟ್. ನಾವಿನ್ನೇನ್ ಮಾಡ್ತೀವಿ? ಎಂತ ಮಾಡ್ತಿದ್ದೀರಾ? ಇಲ್ಲ ಆಂಟಿ, ಆಕ್ಚುಲಿ ಶರತ್ ಅವನೇನೋ ವರ್ಕ್ ಮಾಡ್ತಿದ್ದ ಅಂತ ಹೇಳಿದ್ದ, ಸೊ ಅದನ್ನ ತೋರಿಸ್ತೀನಿ ಅಂತ ಹೇಳ್ದ. ನಾನು ಕೇಳ್ತಾ ಇದ್ದೀನಿ. ಅಯ್ಯೋ, ಏನ್ ವರ್ಕೋ ಏನೋ, ಎಷ್ಟೊತ್ತಿಗೂ ಇದ್ರ ಮೇಲೆ ಮುಂದ್ಗಡೆ ಕುಕ್ಕರ್ ಬರ್ಕೊಂಡಿರ್ತಾನೆ. ಒಂದು ಆಟ ಇಲ್ಲ ಪಾಠ ಇಲ್ಲ, ಏನೂ ಇಲ್ಲ. ಹೊರಗಡೆ ಹೋಗೋದಂತೂ ಇಲ್ಲೇ ಇಲ್ಲ. ಎಷ್ಟೊತ್ತಿಗೂ ಬಿದ್ಕೊಂಡಿರೋದು, ಇಲ್ಲದ್ರೆ ಹಿಂಗೆ ಅಂತದೋ ವರ್ಕ್ ಮಾಡ್ಕೊಂತ ಕುತ್ಕೊಳ್ಳೋದು. ಏನ್ ಜೀವನದಲ್ಲಿ ಏನು ಉದ್ಧಾರ ಆಗ್ತಾರ ಏನೋ, ನನ್ನ ಕರ್ಮ ಒಟ್ಟಷ್ಟೇ. ಇಲ್ಲ ಆಂಟಿ, ಅವನ ಕೆಲಸನೇ ಅದಲ್ಲ ಅಂದ್ರೆ. ಹೌದು, ಕೆಲಸ ಅಂತ ಹೇಳಿ ಬರೀ ಇದನ್ನೇ ಮಾಡ್ತಾ ಕುತ್ಕೊಂಡ್ರೆ ಹಾಗಾದ್ರೆ ಮುಂದೆ ಯಾವ ತರ ಏನ್ ಜೀವನ ಹೇಗೆ ರೂಪಿಸ್ಕೋಬೇಕು ಅನ್ನೋದೇ ಗೊತ್ತಾಗಿಲ್ವಲ್ಲ. ಹಂಗಾರೆ ಇವನಿಗೆ ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗ್ತಿಲ್ಲಪ್ಪ. ಇಲ್ಲ ಆಂಟಿ, ಅವನೊಂದು ಸ್ವಲ್ಪ ಬೇರೆ ಇದಿದೆ ಅನ್ಸುತ್ತೆ, ಐಡಿಯಾಸ್ ಇದೆ ಅನ್ಸುತ್ತೆ. ಸೊ ಏನ್ ಐಡಿಯಾನೋ ಏನೋ, ಅಲ್ಲಿ ಇದೇ ತರ ಇದ್ರೆ ಏಜ್ ಆಗತ್ತಷ್ಟು ಬಿಟ್ರೆ ಇನ್ನು ಉದ್ಧಾರ ಆಗೋದಂತೂ ಕಾಣೆ. ನಾನಂತೂ ಬೆಂಗಳೂರಿಗೆ ಹೋದ, ಅಲ್ಲಿ ಏನೂ ಪ್ರಯೋಜನ ಇಲ್ಲ. ಸೀದಾ ಬಂದ ಮನೇಲಿ ಕೂತ್ಕೊಂಡ, ಬರೀ ಇದನ್ನೇನೋ ಮಾಡ್ತಾ ಕೂತ್ಕೊಳ್ಳೋದು. ಇದು ಇಷ್ಟೇ ಸಹ ಏನಪ್ಪ ಇವನು ಹಣೆ ಬರ. ಇಲ್ಲ ಆಂಟಿ, ಸುಮ್ನೆ ಹೋಗ್ತೀನಿ ನಾನು. ಸುಮ್ನೆ ಹೋಗೋದಲ್ಲ ಇದು. ನಿನ್ ಹಣೆ ಬರ ಹೇಳ್ಬೇಕ ಬೇಡ ನಿನ್ ಫ್ರೆಂಡಿಗೆ. ನೀ ಇದೇ ತರ ಮಾಡ್ತಾ ಹೋದ್ರೆ ಉದ್ಧಾರ ಆಗೋದು ಹೆಂಗೆ ನೀನು? ಬಂದ ಮುಂದೆ ನಾನು ಬರೀ ನಾನು ಮರ್ಯಾದೆ ತೆಗೆದೇ ಕಾಯ್ತಿರ್ತೀಯ ನೀನು. ಮತ್ತಿನ್ನಂತೆ ಮರ್ಯಾದೆ ತೆಗೆಯೋದಲ್ಲ, ನಿನ್ ಜೀವನ ರೂಪಿಸ್ಕೋಬೇಕು. ನಿನ್ ಜೀವನ ನೀನ್ ರೂಪಿಸ್ಕೋಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ಆಯ್ತು ಆಯ್ತು ಅಂತ ಬರೀ ಇದ್ರಲ್ಲೇ ಕಾಲ ಕಳಿಬೇಡ ಕಣು. ಆದಷ್ಟು ಒಳ್ಳೆ ರೀತಿನಲ್ಲಿ ಕಲ್ತ್ಕೋ. ಕೊಡು ಆ ಲೋಟ, ಎಂತಾರ ಹಾಡ್ಬಡ್ಕ ಕೊಡು ಲೋಟ. ನಿನ್ ಹಣೆ ಬರ ಎಂತಾರ ಮಾಡ್ಕಾಕ್ಲೆ. ಆಯ್ತು, ನಾನು ಎಂತಾರ ಮಾಡ್ಕೊತೀನಿ, ಯಾಕೆ ಟೆನ್ಷನ್ ಮಾಡ್ಕೊತೀನಿ. ಬಿಡಿ, ಏನಾಗಲ್ಲ. ಏನೋ ಮಾಡೋಣ, ವಿಲ್ ಕಮ್ ಡೌನ್. ಯಾವ ತರ ಕಷ್ಟ ನಾನು ಮಾಡೋದು ಇಷ್ಟ ನೋಡ.
ಬೆಳಿಗ್ಗೆ ಎಲ್ಲ ಮಲ್ಕೋತೀನಿ, ರಾತ್ರಿ ಹೋಗಿ ಡಿಮನ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ನಾನು, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್. ಅಥವಾ ಹೇಳ್ತಿದ್ಯಲ್ಲ ಅವಾಗಲೇ ಏನಾರು ಸಿಕ್ತಾ, ಏನಾರು ಕಲೆಕ್ಷನ್ ಅಥವಾ ಏನಾರು ಅನ್ಯೂಶುವಲ್ ಥಿಂಗ್ ಸಿಗ್ತವೆ, ಕೆಲವೊಂದೆಲ್ಲ ಫೇಕ್, ಎಲ್ಲದೂ ರಿಯಲ್ ಆಗಿದೆ ಅಂತ ಹೇಳಕ್ಕೂ ಆಗಲ್ಲ. ಲಾಸ್ಟ್ ಟೈಮ್ ಇವನಿಗೆ ಮೂಗಲ್ ಬ್ಲಡ್ ಬರ್ಬೇಕಿತ್ತು ಜಗದಿಂದ, ನಾನೇ ಹೊಡೆದ್ ಬ್ಲಡ್ ಬರ್ತೇನೆ ಅಷ್ಟೇ. ಎಲ್ಲ ಹೇಳ್ತಾರಣ್ಣ, ಹೇಳ್ಬೇಕು. ನನ್ನ ಫ್ರೆಂಡ್ ಬಂದು ಹೇಳ್ತೀಯ ಅವೆಲ್ಲ? ಎಲ್ಲರ ಮುಂದೆನೂ ಹೇಳ್ತೀನಿ ನಾನು ಬೇಕಾದ್ರೆ ಅದು ಲೈವ್ ಬಂದು ಹೇಳ್ತೀನಿ ಯೂಟ್ಯೂಬಲ್ಲಿ. ಸೊ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಏನಷ್ಟು ರಿಯಲ್ ಅಲ್ಲ ಅಂತ ಆಯ್ತು ಹಂಗಾರೆ? ಎಲ್ಲ ಎವ್ರಿಥಿಂಗ್ ಇಸ್ ಫೇಕ್ ಟೂಲ್, ಎವ್ರಿಥಿಂಗ್ ಇಸ್ ಫೇಕ್. ಯಾವುದು ರಿಯಲ್ ಅಂತ ನಮ್ಮ ಬಿಲೀಫ್ಸ್ ಅಷ್ಟೇ ಅಲ್ಲ? ಅಷ್ಟೇ. ಬಿಲೀವ್ಸು ನೀನು ನಂಬ್ಕೊಂಡ್ರು ನಂಬ್ಕೋಬೋದು, ಬ್ಯಾಡ್ದ್ರು ಬಿಟ್ಕೋಬೋದು, ದಟ್ಸ್ ಯುವರ್ ಚಾಯ್ಸ್. ಸಕ್ಕತ್ತಾಗಿದೆಯಲ್ಲ? ಸಾಕಾಗಿದೆ. ಫುಲ್ ಸ್ಟ್ರೆಚ್. ಶರತ್ತು ನಿನ್ನ ವರ್ಕ್ ತೋರಿಸ್ತೀನಿ ಅಂತ ಹೇಳಿದ್ಯಲ್ಲ? ನನ್ನ ವರ್ಕ್ ಆಮೇಲೆ ತೋರಿಸ್ತೀನಿ, ಮೊದಲು ಮನೆಯಿಂದ ಆಚೆ ಹೋಗ್ಬೇಕು, ಹೋಗೋಣ. ಇಲ್ಲಿ ಹೋಗೋಣ? ಪ್ಯಾರಾನಾರ್ಮಲ್ ಲೈ ಅಜಿತಾ ಎಲ್ಲ ಹೋಗೋಣ. ನೀವೆಲ್ಲ ಹೇಳ್ತಿರಲ್ಲ ಪಾನಿಪುರಿ ತಿನ್ನೋದು. ಮಸಾಲ ಪುರಿ ಇವಾಗ ನಾನು ಮಸಾಲ ಪುರಿ ಗೋಬಿ ಬೇಡ. ಹೋಗೋಣ. ತಿಂದೆ ಅಲ್ಲ ನಾನು ತಿಂದೆ 4 ವರ್ಷ ಆಯ್ತು. ನಾ ತಿಂದೆ 2 ದಿನ. ಏನ್ ನಾ ಹೋದ್ಮೇಲೆ ತಿಂದೆ ಅಲ್ವಾ ಏನ್ ಕತೆ? ಹೋಗಿ ನೀವು ಹೋದ್ಮೇಲೆ ನಾನು ಎಲ್ಲ ಡಯಟಿಗೆ ಬಂದ್ಬಿಟ್ಟಿನಿ, ಅದಕ್ಕೆ ತೆಳ್ಳಬೇಕಿರೋದು. ನೆಕ್ಸ್ಟ್ ಟೈಮ್ ಮಾಡೋಣ. ಒಂದ್ ಕೆಲಸ ಮಾಡೋಣ, ಇಬ್ರ ಹತ್ರನೂ ಬೈಕ್ ಇದೆ, 4 ಜನ ಇದೀವಿ, ಸುಮ್ಮನೆ ಒಂದು ರೌಂಡ್ ಹೋಗ್ಬರೋಣ, ಏನಂತೀರಾ? ಸರಿ. ನಿನ್ ಬೈಕ್ ಎಲ್ಲಿದೆ? ಮನೇಲಿ. ಯಾರು ಇವನ್ ತಂದಿದ್ದ? ನೀ ತಂದಿದ್ಯಾನ? ಬರ್ತಾ ಹೇಳ ಇಲ್ಲ ಹೇಳ್ಬೇಕು. ಊರೆಲ್ಲ ಹೊರ್ಕೊಂಡು ನನ್ ಬೈಕ್ ತಂದಿರೋ ಅಂತ ಹೇಳ್ಬೇಕು. ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತಿದ್ದೆ. ಹಿಂಗಾಗಿದೆಯಾ? ಶೋಭಿ ನಿಮ್ಮ ಅಣ್ಣಂಗೆ ಏನಕ್ಕೆ ಹಿಂಗಾಗಿದೆ? ಹುಚ್ಚಾಗ್ಬಿಟ್ಟಿದ್ದಾನಲ್ಲ ರಥ? ಏನ್ ಹೇಳೋದು, ನಾನು ಏನೇ ಹೇಳಲ್ಲ, ಹುಡ್ಕೊಂತ ನಾವೆಲ್ಲ ಹೊರ್ಕೊಳ್ಳಲ್ಲ, ನಾವು ಇವಾಗ ಸೈಲೆಂಟ್. ಆಮೇಲೆ ಮೂಗಿಗೆ ಬ್ಲಡ್ ಬಂದಿದ್ದು ಏನಾಗ್ಬಿಡತ್ತೆ. ಅಷ್ಟೇ. ನಾನು ಏನೇ ಹೇಳಲ್ಲ ಅಂತಾನೆ ನೀವು ಮೆಂಟ್ಲು ಅಂತ ಹೇಳ್ತೀನಿ ಇವಾಗ. ಹೌದು, ನಾನು ಮೆಂಟ್ಲೆ. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಮಾಡೋದಲ್ಲ ಮೆಂಟ್ಲುಗಳೇ, ಗೊತ್ತಾ ನಿಮಗೆ? ಹಾ ಸರಿ ಸಾಕು ಡಿಸ್ಕಷನ್. ಹೋಗೋಣ ಬನ್ನಿ ಹಂಗೆ ಒಂದು ರೌಂಡ್ಗೆ. ಎಲ್ಲ ಹೋಗೋಣ, ನೋಡೋಣ. ಮುರುಘಾ ಮಠ ರೋಡ್, ಮುರುಘಾ ಮಠಕ್ಕೆ ಹೋಗೋಣ, ಬೆಸ್ಟ್ ಆಕ್ಚುಲಿ. ಸಣ್ಣ ಇರ್ಬೇಕಾದ್ರೆ ಹೋಗ್ತಿದ್ವಿ, ಅದಾದ್ಮೇಲೆ ಹೋಗ್ಬರೋಣ. ಸುಮ್ಮನೆ ಮುರುಘಾ ಮಠ ತನಕ ಎಲ್ಲ ಲೈಕ್ ಅಲ್ಲಿ ಹೋಗಿ ಡಿಸ್ಕಷನ್ ಮಾಡೋಣ. ಅಲ್ಲಿ ವೈಬ್ಸ್ ಸರಿ ಇಲ್ಲ ವೈಬ್ಸ್. ನೀನ್ ನಂಬ್ತೀಯ? ಚಿನ್ನು ಅವನ್ ಆಕ್ಚುಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದಾನೆ. ಸೊ ಇನ್ ಕೇಸ್ ಇಫ್ ಯು ಕ್ಯಾನ್ ಗೆಟ್ ಒನ್ ದೆನ್ ಒಳ್ಳೇದಲ್ಲ ಅವನಿಗೆ, ಅಂಡ್ ನನಗೂ ಚೆನ್ನಾಗತ್ತೆ ರೆಕಾರ್ಡಿಂಗಿಗೆ. ನೆಗೆಟಿವ್ ವೈಬ್ಸ್ ಅಂತೆಲ್ಲ ಏನ್ ನಂಬ್ತೀಯವಲ್ಲ ನೀವು? ಆದ್ರೂ ನಂಗೆ ಲೈಕ್ ಅಲ್ಲಿ ಮೂಳೆ ಗೀಳೆ ಎಲ್ಲ ನೋಡಿದ್ಮೇಲೆ ನಂಗೆ ಹೋಗಿ ಮನ್ಸು ಬರೋದು. ಅಲ್ಲೇ ಶೂಟಿಂಗ್ ತೆಗೋಣ. ಹೋಗೋದು ಶೂಟಿಂಗ್ ಮೂಳೆ ಎಲ್ಲ ತೋರಿಸಿ ಚೆನ್ನಾಗಿ ಆಕ್ಟಿವಿಟಿ ಅಂತ ತೋರಿಸಿ ಸುಳ್ಳು ಅದೆಲ್ಲ ರಾತ್ರಿ ಮಾಡ್ಬೇಕು. ಮಾಡೋಣ ನಾಳೆ. ನಾಳೆ ಏನ್ ಮಾಡಕ್ಕಾಗತ್ತೆ? ನಾಳೆ ನಮ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಏನ್ ಕೆಲ್ಸನೋ? ನಾವು ಬೆಳಿಗ್ಗೆ ನಂದು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೋ ಎಷ್ಟೊತ್ತಿಗೆ 5 ಗಂಟೆ ಆಗತ್ತೆ. ಬೆಳಿಗ್ಗೆ 12 ಗಂಟೆ. ಸರಿ ಇವಾಗ ಡಿಸ್ಕಷನ್ ಮಾಡೋದ್ ಬೇಡ, ಬೈಕ್ ತಗೋಣ, ಹೋಗ್ತಿರೋಣ, ಎಲ್ಲಿ ಸರಿ ಅನ್ಸುತ್ತೆ ಅಲ್ಲಿ ಹೋಗೋಣ ಅಷ್ಟೇ, ಸರಿನಾ? ಬೈಕ್ ಅಂತ ನಡ್ಕೊಂಡು ಹೋಗೋಣ, ಬರಲಿ. ಸುಮ್ಮನೆ ನಡ್ಕೊಂಡು ಹೋಗೋದು, ಮಳೆ ಗಿಳೆ ಬಂದ್ರೆ ಸಿಕ್ಕಾಗೋತೀವಿ ಅಷ್ಟೇ. ಬಂದ್ರೆ ಬಂದು ನೆನ್ಕೊಂಡು ಶೂಟಿಂಗ್ ಮಾಡೋಣ. ಮೊಬೈಲ್ ಹಾಳಾದ್ರೆ ಹಾಳಾಗೋಗ್ಬೇಕು. ಹೆಂಗು ಸ್ಟೋರ್ ಆಗಿರುತ್ತೆ. ನಿನ್ ಕಾರ್ಡ್ ತಕ್ಕತ್ತೀನಿ, ನನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬಿಟ್ಟು ಎಲ್ಲ ಸರಿ ಮಾಡ್ಕೊಡ್ತೀನಿ. ಡೋಂಟ್ ವರಿ ಡೋಂಟ್. ಸರಿ ಫೈನ್, ಚಲೋ ದೆನ್ ನೋಡ್ಬಾ. ಮೊಬೈಲ್ ಸೈಡ್ ಫಸ್ಟ್ ಆಮೇಲೆ ಆಫ್ ಮಾಡ್ಕೋ. ಒಳಿ ಚಾರ್ಜ್ ಬೇರೆ ಇಲ್ಲ. ಚಾರ್ಜ್ ಆಗಿದೆ ಮರೆ, ಆಗಲಿ 90%. ಓಕೆ ಫೈನ್, ಚಲೋ ಫೈನ್. ಮೊಬೈಲ್ ಇಸ್ಕೊಂತೀಯ? ತಡಿ, ಮೊಬೈಲ್ ಅಲ್ಲಿ ಇಸ್ಕೊಳ್ಳೋದು ನಾನು. ಅಲ್ಲ, ಅಲ್ಲಿ ಇಸ್ಕೊಂತೀಯ? ಇದು ಮಾಡ್ತಾನೆ, ಫುಲ್ ಸ್ಟಾಪ್ ಮಾಡ್ತಾನೆ. ಶಟ್ ಮಾಡ್ದೆ ಲ್ಯಾಪ್ಟಾಪ್ನ. ಚಲೋ ನಡ್ಸ್ಕೊ. ಲೈಟ್ ಆಫ್ ಮಾಡ್ರಲ್ಲ. ನೀನೇ ಇದೆಯಲ್ಲ, ಆಫ್ ಮಾಡು. ವರ್ಕ್ ಮಾಡ್ಕೊಡು. ಗುಡ್ಡೆ ಹಾಕಿದ್ ನೋಡಿ, ನಾನೇ ವರ್ಕ್ ಮಾಡ್ಕೊಂಡು ಏನ್ ಹೇರ್ ಸ್ಟೈಲ್ ಮಾತ್ರ ವೆರಿ ಇಂಪ್ರೆಸಿವ್. ಏನ್ ಅನ್ಕೊಂಬಿಟ್ಟೆ? ಈ ತರ ಮಾಡೋದು ಎಲ್ಲಿ ಬಿಟ್ಟು ನೋಡಿದ್ದೀನಿ ನೀನು? ಈ ತರ ಎಲ್ಲ ಕೂದು ಬಿಡೋದು, ಬಟ್ರ್ ಬಿಡೋದು ನೋಡಿದ್ದೀನಿ ಬಿಟ್ರೆ ನೀನೆ. ನಾವು ಬಟ್ರೆ ನಾವೇನಿದ್ರು ಇನ್ವೆಸ್ಟಿಗೇಷನ್ಗೆ ಆಂಟಿನಾ ವೈಫೈ ನೆಟ್ವರ್ಕ್. ಇನ್ನೂ ವಿಡಿಯೋ ತೆಗಿ. ಟೇಕ್ 5.
ಆ್ಯಕ್ಚುಲಿ ಏನೋ ಸೌಂಡ್ ಕೇಳ್ತಾ ಇದೆ ಅಂತ ಬರ್ತಾ ಇದ್ದೀವಿ. ಸೊ ಮೇ ಬಿ ವಿ ಫೈಂಡ್ ಸಮಥಿಂಗ್. ಏನದು ಆ ಥರ ಕೂದಿನೇನು ನೋಡಲ್ಲ ದೊಡ್ಡ ನಾಯಿ ಹತ್ರ ಝೂಮ್ ಮಾಡಿ ನೋಡ, ದೂರ ಹೋಗೋದು ಬೆಟರ್. ಹೋಗ ನೋಡೋಣ ಏನಿದೆ ಅಂತ. ಸುಮ್ಮನೆ ಹತ್ರ ಕಚ್ಕೊಳ್ಳೋದು ಬೇಡ, ಬರ್ರಿ ವಾಪಸ್ ಸುಮ್ಮನೆ. ಸಿಗಲ್ಲ, ಅದು ಹಿಂದಿದೆ ಅದು. ಅದ್ರ ಅಮ್ಮ ನೋಡ್ಕೊಳ್ಳೋದು ಬರಲ್ಲ. ನಾವು ಸುಮ್ಮನೆ ಅದ್ರ ಹತ್ರ ಹೋಗ್ಕೊಂಡು ಕಚ್ಕೊಂಡು ಕಿಸ್ಕೊಂಡು ಯಾರು ಬೇಕು. ಬೇಡಾದ್ರೆ ಹೆಲ್ಪ್ ಮಾಡ್ಬೋದಿತ್ತು ಅಷ್ಟೊತ್ತು. ಇರಲಿ ಪರವಾಗಿಲ್ಲ, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ. ಇನ್ನೊಂದು ವಿಷಯ ಗೊತ್ತಾ, ನಾವು ಮರಿಗಳನ್ನ ಮುಟ್ಟಿದ್ರೆ ಅದ್ರ ಅಮ್ಮ ಸೇರಿಸ್ಕೊಳಲ್ಲ. ಹ್ಯೂಮನ್ಸ್ ವಾಸನೆ ಸಿಗತ್ತಲ್ಲ, ಸುಮ್ಮನೆ ಯಾಕೆ ಅವ್ನು ಪ್ರಾಣ ಯಾಕೆ ತೆಗಿಯೋಣ ಪಾಪ. ಅಂಡ್ ಅದು ತುಂಬ ಹಿಂದಿದೆಯಲ್ಲ, ಸಿಗಲ್ಲ. ಸರಿ ಫೈನ್, ನೋ ಪ್ರಾಬ್ಲಮ್. ಸೊ ಟೇಕ್ 6 ಬಾವಲಿಗಳು ಮರದಲ್ಲಿ. ಲಂಡನ್ ಇರ್ಬೇಕಾದ್ರೆ ಕಾಣಿಸ್ತಿರ್ಲಿಲ್ಲ ಇವೆಲ್ಲ. ಸೊ ಇಂಡಿಯಾದಲ್ಲಿ ಒಂದು ವ್ಯಾಕೆನ್ಸಿ. ಹಾಂ, ಓಕೆ ಫೈನ್, ವೆಯ್ಟ್. ಆ್ಯಕ್ಚುಲಿ ಅನ್ಯೂಶುವಲ್ ಥಿಂಗ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ಜಸ್ಟ್ ವೆಯ್ಟ್ ಫಾರ್ 5 minutes. ನಾ ಬ್ರಿಟನ್ ನೋಡ್ತಿರ್ಲಿಲ್ಲ ಇವೆಲ್ಲ, ಅದಕ್ಕೆ ಲಾಟ್ ಆಫ್ ಬ್ಯಾಂಡ್ಸ್. ಗಾರ್ಡನ್ ಲಿಸರ್ಡ್. ಬಂದೆ ಎರಡು ಒಂದೇ ತಮ್ಮ ಅಲ್ಲ, ನೀನು ಹೆಂಗೆ ಬರೋದು? ಟೇಕ್ 7. ಸೂಚನೆ: ಬಂಧುಗಳೇ, ರೈತರಿಗೆ ಬೇಸಾಯ ಮಾಡಲು ತೊಂದರೆಯಾಗುವುದರಿಂದ ಖಾಲಿ ಬಾಟಲುಗಳನ್ನು ಗದ್ದೆಯಲ್ಲಿ ಎಸೆಯಬಾರದು ಮತ್ತು ಆ ಜಾಗದಲ್ಲಿ ದಯವಿಟ್ಟು ಕುಡಿಯಬಾರದು. ವಿನಂತಿ. ರಿಕ್ವೆಸ್ಟೆಡ್ ನಾಟ್ ಟು ಥ್ರೋ ಎಂಟಿ ಬಾಟಲ್ಸ್ ಇನ್ಸೈಡ್ ದ ಪ್ಯಾಡಿ ಫೀಲ್ಡ್. ಶರತ್ತಾ ನೋಡಿ, ಬಾಟಲ್ ಕುಡಿದು ಪ್ಯಾಡಿ ಫೀಲ್ಡ್ ಎಸೆಬಾರ್ದಂತ. ಸೊ ಇಟ್ಸ್ ಸ್ಪೆಸಿಫಿಕಲಿ ರಿಟರ್ನ್ ಫಾರ್ ಯು. ಏನ್ ಮಾರ ನೀನು ರೆಕಾರ್ಡ್ ಮಾಡ್ತೀರಿ ಅಂತ ಗೊತ್ತಿಲ್ಲ, ಹಂಗೆ ತಿರುಗ್ತೀಯಾ? ದರಿದ್ರದ. ಓಕೆ ಫೈನ್, ಸರಿ. ಏಡಿ ಓಕೆ. ಟೇಕ್ 8. Beautiful greeneries. So this is the beauty of India, where we can find a lot of greeneries actually. Hello. ಶರತ, ನನಗೆ ಫ್ರೆಂಡ್ಸ್ ಅಂತ ನೀವೇ 3 ಜನ. ಆ್ಯಂಡ್ ಮೋರೋವರ್ ನಾನು ಸ್ವಲ್ಪ ಪ್ರಾಜೆಕ್ಟ್ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇದ್ದೀನಿ. ನಾನು ಕರಿಕ್ಯುಲಮ್ ಮೇಲೆ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಲೇಬೇಕು, ಇಲ್ಲಾಂದ್ರೆ ನಾನು ನಿಜವಾಗ್ಲೂ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಫೈಂಡ್ ಅ ಸೀಟ್ ಇನ್ ದ್ಯಾಟ್ ಕಾಲೇಜ್ ಆರ್ ನಾಟ್. ಸೊ ಅದಕ್ಕೆ ನಾನು ಹೇಳ್ತಿರೋದು, ಸ್ವಲ್ಪ ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಳ್ರ ಮರ್ಯ. 2 ದಿನ ಮೇ ಬಿ 2 ದಿನ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಆಯ್ತು, ಇವತ್ತು ಸಂಜೆ ನೋಡಿ ಫ್ರೀ ಇದೆಯಾ? ಹಾಂ, ಸಂಜೆ ಫ್ರೀನೇ ಇದೀನಲ್ಲ. ಎಷ್ಟೊತ್ತಿಗೆ ಟೈಮ್? ಯಾವಾಗ ವಿಡಿಯೋ ಮಾಡಿದ್ರೆ ಜಸ್ಟ್ ಪ್ಲೀಸ್ ಡೋಂಟ್ ಮೈಂಡ್ ಮೀ ಅಷ್ಟೇ. 6:40. ಹಾಂ, 7 o'clock ಮೇಲೆ ಫ್ರೀ ಆಗ್ತೀಯ ತಾನೆ? ಹಾಂ, 7 o'clock ಮೇಲೆ ನಿಲ್ಲಿಸ್ಬೇಕು ನೀನು. ಸರಿ. ಎಲ್ಲರೂ ಹೋಗೋಣ ಕಣಲ್ಲ, ಬೋರ್ ಬಂದೋಗಿದೆ. ಅದೇ ಹೆಂಗು 4 ಜನ ಸೇರಿದೀವಿ ಅಂದ್ರೆ ಎಲ್ಲರೂ ಕಡೆ ಟ್ರಿಪ್ಗೆ ಹೋಗ್ಬೋದಲ್ಲ, ಮಾಡ್ಬೋದು. ಲೈಕ್ ಲಾಸ್ಟ್ ಟೈಮ್ ಯಾವಾಗ ಹೋಗಿತ್ತು ಅಂತ? ಲಾಸ್ಟ್ ಟೈಮ್ ಹೋಗಿದ್ದು 4 years ಬ್ಯಾಕ್. ಅದೇ ಮತ್ತೆ 4 years ಆಯ್ತು. ನೀವು ಹೋಗ್ಬೋದಪ್ಪ, ಸುಮ್ಮನೆ ಇಲ್ಲೆಲ್ಲ ಬಂದ್ರೆ ನಂಗೆ ನಿಜ ಅರ್ಥ ಆಗ್ತದೆ, ಸುಮ್ಮನೆ ಹೋಗ್ಬೋದು. ಇಲ್ಲ, ಆ್ಯಕ್ಚುಲಿ 4 years ಆಯ್ತಲ್ಲ, ಸೊ ಐ ಥಾಟ್ ಆಫ್ ಕಮಿಂಗ್ ಡೌನ್ ಟು ದಿಸ್ ಪ್ಲೇಸ್. ಬಟ್ ಸುಮಾರು ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೆಲ್ಲ ಪೊಲ್ಯೂಷನ್ ಆಗಲಿ, ಅದರ್ವೈಸ್ ಇಷ್ಟು ರೋಡೆಲ್ಲ ಹಿಂಗಿರಲಿಲ್ಲ. ಇಟ್ ವಾಸ್ ಮಚ್ ಮೋರ್ ಪೀಸ್ಫುಲ್. ಹಾಂ ಶರ್ತ ಹೇಳು. ಹೊಸ ಐಡಿಯಾ ಏನು? ಹೆಂಗೂ ಯೂಶ್ವಲಿ ಒಂದು ಬಂದಾಗೆಲ್ಲ ಅಲ್ಲಿ ಇಲ್ಲಿ ತಿರುಗ್ತಾನೆ ಇರ್ತೀವಲ್ಲ, ಅಲ್ಲೋದೆ ನೈಟ್ ಔಟ್ ಹೋದೆ, ಮಾಮೂಲಿ ಡ್ರಿಂಕ್ಸ್ ಮಾಡಿದೆ, ಸ್ಮೋಕ್ ಮಾಡಿದೆ, ವಾಟ್ ಎವರ್, ಅದೇ ಆಗೋಗಿದೆ. ಈ ಸಲ ಬೇರೆ ಟ್ರೈ ಮಾಡೋಣ. ಬೇರೆ ಏನು ಟ್ರೈ ಮಾಡಂದ್ರೆ ಗೂಬೆ ಮತ್ತಿಂಗೇನು ಹೊಸದು ಅಂದ್ರೆ ಇಲ್ಲ, ಮೀಟ್ ಆ್ಯಕ್ಚುಲಿ ನಾರ್ಮಲ್, ಅದು ಕಾಮನ್. ಅದು
ನಾವು ಹೆಂಗೋ ಮೀಟ್ ಮಾಡಿದಾಗ ತಿನ್ನೋದು ಕುಡಿಯೋದು ಅಂತೂ ಕಾಮನ್ ಅಲ್ಲ. ಸೊ ಲೆಟ್ಸ್ ಹೊಸದೊಂದು ಕಾನ್ಸೆಪ್ಟ್ ಇದೆ, ನೀವು ಓಕೆ ಅಂದರೆ ಸ್ಟಾರ್ಟ್ ಮಾಡೋಣ. ಏನಂತ ಹೇಳಿದ್ರೆ ಹ್ಞೂ ಅನ್ಬೋದಪ್ಪ. ನಾನು ಲಾಸ್ಟ್ 2 ವೀಕ್ಸ್ ಬ್ಯಾಕು ಸುಮ್ಮನೆ ಆನ್ಲೈನಲ್ಲೆಲ್ಲ ಕೆದಕ್ತಾ ಇದ್ದೆ. ನಂದು ಇನ್ವೆಸ್ಟಿಗೇಷನಲ್ಲಿ ಹೆಲ್ಪ್ ಆಗಲಿ, ಫೇಕ್ ಮಾಡೋದಕ್ಕೆ ಏನೇನು ಟ್ರೈ ಮಾಡ್ಬೋದು ಅದೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಟ್ರೈ ಹುಡುಕ್ತಾ ಇದ್ನಲ್ಲ. ಸೊ ಅವಾಗೊಂದು ಗೇಮ್ ಸಿಕ್ತು ನನಗೆ, ಓಕೆ 22 Knocks ಅಂತ. ಅದು ಹೆಂಗೆ ಅಂದರೆ ಸಮಥಿಂಗ್ ಲೈಕ್ ಅದೊಂದು ಪ್ಯಾರಾನಾರ್ಮಲ್ ಥಿಂಗ್ ಇದ್ದಂಗೆ, ಡೀಮನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ನಾವೇ. ನೀನು ಮೊಬೈಲಲ್ಲೇ ಬಿದ್ದಿರಾಯ್ತಾ, ಏನು ಕೇಳಿಸ್ಕೊಬೇಡ, ಫಸ್ಟ್ ಕೇಳಿಸ್ಕೊ ಏನು ಹೇಳ್ತಿದೀವಿ ಅನ್ನೋದನ್ನ. ಹಾಂ ಸ್ವಲ್ಪ ಸಮಾಧಾನ, ಪರವಾಗಿಲ್ಲ. ಅವನೇ ನಮ್ಮ ಮೋಸ್ಟ್ಲಿ ಕೆಲಸ ಆಯ್ತು ಅನ್ಸುತ್ತೆ. ಸೊ ದಟ್ಸ್ ವೈ ಈಸ್ ಏನು ಕೆಲಸ, ಅದಕ್ಕೆ ಕಿತ್ತೋಗಿರೋ ಗೇಮ್ಗಳು. ಏನಾಗಲ್ಲ, ಪರವಾಗಿಲ್ಲ. ನೀನು ಲ್ಯಾಪ್ಟಾಪಲ್ಲೇ ಇರ್ತೀಯ, ಸೊ ನೋ ಪ್ರಾಬ್ಲಮ್. ಈಗ 22 Knocks ಅಂತ ಒಂದು ಗೇಮ್ ಇದೆ ನನ್ನ ಹತ್ರ. ಹೆಂಗೂ 4 ಜನ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಇವತ್ತು ಹೆಂಗೂ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದಾರೆ. ಓಕೆ, ನಮ್ಮ ಮನೇಲಿ ಪ್ಲೇ ಮಾಡಿದ್ರೆ ಹೆಂಗೆ? ಇವತ್ತು ಅಮಾವಾಸ್ಯೆ, ಅದೆಲ್ಲ ಬೇಡ. ನಿಜ ಹೇಳ್ತೀನಿ, ನಂಗೆ ಹೆದರಿಕೆ ಅಂತೆಲ್ಲ ಹೇಳ್ಬೇಡಿ, ಬಟ್ ಇವೆಲ್ಲ ಬೇಡ ಆಯ್ತಾ. ಇದು ಮೊದ್ಲೇನೆ ಅಮಾವಾಸ್ಯೆ ಇವತ್ತು. ಹೇ ಚಿನ್ನು, ಒಂದ್ ಹೇಳ, ಈ ದೆವ್ವ ಐ ಡೋಂಟ್ ಬಿಲೀವ್ ಆಲ್ ದಿಸ್ ಶಿಟ್ ಆಯ್ತಾ. ಸೊ ಸಿ ಆಯ್ತು, ಜಸ್ಟ್ ಒನ್ ಥಿಂಗ್ ಆಯ್ತಾ, ಒನ್ ಥಿಂಗ್ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡು. ದೆವ್ವನ ಅಂತ ಬಿಲೀವ್ ಮಾಡಲ್ಲ. ಸೊ ಇಟ್ ವುಡ್ ಬಿ ಅನ್ ಎಕ್ಸ್ಪೆರಿಮೆಂಟ್, ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾವು ಮಾಡೋದು ಟ್ರೈ ಮಾಡೋದು ಮಾಡೋಣ. ನೀವು ಮಾಡ್ಕೊಡಂಗಿಲ್ಲ, ನಾನಂತೂ ಬರಲ್ಲ. ಇದಕ್ಕೆಲ್ಲ ಕೈ ಹಾಕಿ ಹೋಗಲ್ಲ, ಹೋಗ್ರಿ ಮಾರಾಯರ. ಚಿನ್ನು ಕಷ್ಟ. ಸಿ ನಾವಿರ್ತೀವಿ, ನಾವು 3 ಜನ ಇರ್ತೀವಲ್ಲ, Guys. ಕೆಡ್ಸ್ಕೊತೀಯ. ಓಕೆ, ನಾವು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಊಜಾ ಬೋರ್ಡ್ ಟ್ರೈ ಮಾಡ್ಬೇಕಾದ್ರೆ ನೀನಿದ್ದೆ ಹೌದಾ? ಅವಾಗೇನೋ ಆಗಿರ್ಲಿಲ್ಲ, ಆಗ ನೋಡಿದ್ವಿ ಅಂತ ಇದು ವಾಪಸ್ ಬಂದಿತ್ತಾನೆ ನಾವು. ಅವಾಗೇನೋ ಆಗಿರ್ಲಿಲ್ಲಲ್ಲ ಏನು ಅಲ್ಲ. ಸೊ ಒಂದ್ ಹೇಳ್ತೀನಿ ನೋಡ, ನಾವು ಊಜಾಗೋಡ್ ಟ್ರೈ ಮಾಡೋ ಟೈಮಲ್ಲಿ ಅದೆಲ್ಲ ಫೇಕ್ ಮಾಡಿದ್ದು ನಾನು ಇವನು ಸೇರೆ ಫೇಕ್ ಮಾಡಿದ್ದು. ಕ್ಯಾಮೆರಾ ಮ್ಯಾಗ್ನೆಟ್ ಇಟ್ಬಿಟ್ಟು ಹಿಂಗೆ ಅಲ್ಲಾಡ್ಸಿದ್ವಿ ಅಷ್ಟೇ. ಅದಕ್ಕೆಲ್ಲ ಹೆದರ್ಕೊಂಡ್ರೆ ಹೆಂಗಲ್ಲ. ಇಷ್ಟು ವರ್ಷ ನಂಬ್ಕೊಂಡು ಗೊತ್ತಿದ್ದ ಮತ್ತದನ್ನ. ಸೀರಿಯಸ್ ಹೇಳ್ತೀನಿ, ಯಾವುದು ನಂಬೇಡ. ಇದು ಜಸ್ಟ್ ಇನ್ ಎಕ್ಸ್ಪೆರಿಮೆಂಟ್. ನಾವು ಇದುವರೆಗೂ ಟ್ರೈ ಮಾಡಿಲ್ಲ, ಟ್ರೈ ಮಾಡೋಣ. ಫೈನ್, ಟ್ರೈ ಮಾಡೋಣ. ಹೆಂಗೋ ಅಮ್ಮಸ್ ಅಂತ ಹೇಳ್ತಿದ್ದೀರಾ. ಇನ್ ಕೇಸ್ ಇಫ್ ವಿ ಆರ್ ಲಕ್ಕಿ ಇನಫ್ ವಿಲ್ ಫೈಂಡ್ ಸಮಥಿಂಗ್ ಎಲ್ಸ್. ಫೈಂಡ್ ಮಾಡಿದ್ರೆ ನಂಗೆ ಕರ್ಸ್ಕೋಬೇಡಿ, ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಂದ್ರೆ ಮಾತ್ರ. ಹಾ, ಎಕ್ಸ್ಪೆರಿಮೆಂಟೇ ಆಯ್ತಾ, ಏನೂ ಬರಲ್ಲ. ಸಿ ಟ್ರಸ್ಟ್ ಮೀ, ಏನೂ ಬರಲ್ಲ. ನಥಿಂಗ್ ವಿಲ್ ಗೋ ರಾಂಗ್. ಸೊ ಟ್ರಸ್ಟ್ ಮೀ, ವಿಲ್ ಡೂ ಇಟ್. ಲೆಟ್ಸ್ ಡೂ ಸಮಥಿಂಗ್ ಎಕ್ಸೈಟಿಂಗ್ ಅಲ್ಲ, ಬಿಕಾಸ್ ಎಕ್ಸೈಟಿಂಗ್ ಅಲ್ಲ ಇದು. ಎಕ್ಸೈಟಿಂಗ್ ಅಂದ್ರೆ ಏನಾದ್ರು ಹೊರಗಡೆ ಹೋಗಿ ಬರೋದು, ಇಟ್ಸ್ ಅಲ್ಲ, ಬರೀ ಹೊರಗಡೆ ಹೋಗೋದೇ ಎಕ್ಸೈಟಿಂಗು. ನಾವು ಸ್ಕೈ ಡೈವಿಂಗ್ ಮಾಡಿದೀವಿ, ನೀರಲ್ಲಿ ಹೋಗಿ ಮುಳುಗಿದೀವಿ. ಇನ್ನಂತ ಇದೆ, ಇನ್ನು ಹೋಗಿ ಲಾವ ರಸ ಬಿಟ್ಟು ಸಾಯ್ಬೇಕಷ್ಟೇ. ಉಳ್ಕೊಂಡಿರೋದು ನಮ್ಮ ಹತ್ರ. ಹಾ ಫೈನ್. ನಮ್ಮ ಹತ್ರ ಇನ್ನು ವೀಕೆಂಡ್ ಇದೆ. ಸೊ ಇವತ್ತು ನೈಟ್ ಇದು ಮಾಡೋಣ, ನಾಳೆ ವಿಲ್ ಪ್ಲಾನ್ ಸಮಥಿಂಗ್ ಆಯ್ತಾ. ನಾಳೆ ಎಲ್ಲರೂ ಹೋಗೋಣ, ಹೆಂಗೋ ಬೈಕ್ ಇದೆ, ವಿಲ್ ರೈಡ್ ಸಮ್ವೇರ್. ಸರಿ, ನೀವು ಇರ್ತೀರಾ ಅಂದ್ರೆ ಇಟ್ಸ್ ಫೈನ್. ದೆವ್ವನ ಸೈಡಿಗೆ ಒಂದು ದೇವ್ರ ಮೂರ್ತಿ ಇಟ್ಕೊಳ್ಳಿ. ಆಯ್ತು, ನಾನು ಬಟ್ಟೆ ಹೊಡ್ಕೊಂಡೆ ಬರ್ತೀನಿ ಆತ. ಇದು ಒಳ್ಳೆ ಸರಿ, ಪ್ರಾಪರ್ ಸೂಟ್ ಆಗತ್ತೆ. ಫ್ರೀ ಇರಬೇಕು ಅಂತ ತುಂಬಾ ಆಸೆನಾ? ಸರಿ ಗೈಸ್, ಇವಾಗ ಪ್ರಾಪರ್ ಡಿಸಿಷನ್ ತಗೊಳ್ಳೋಣ. ಸೊ ಇವಾಗ ಹಂಗಾದ್ರೆ ವಿಲ್ ಗೋ ಬ್ಯಾಕ್, ವಿಲ್ ಡೂ ವಾಟ್ ಎವರ್ ಯು ಆರ್ ಪ್ಲಾನಿಂಗ್. ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಪ್ಪ. ಹಾ ಸರಿ, ಹೇಳಿ. ಮನೆ ಹೋಗ್ಬಿಟ್ಟು ನಾವು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಈಗ ಆಲ್ಮೋಸ್ಟ್ 7 o'clock ಆಗೋಯ್ತು. ನಮ್ದೆಲ್ಲ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಸರಿ, ಸೊ ಮುಗಿಸ್ಬೋಣ ಇವತ್ತು. ಓಕೆನಾ ನಿಂಗೆ? ಮಾಡ್ತೀರಾ ಅಂತ ಮಾಡೋಣ. ಏಯ್, ಒಬ್ಬನೇ ಮಾತಾಡ್ಕೊತಿದ್ಯಲ್ಲ ಸುಮ್ಮನೆ. ನೀವು ಏನೋ ಆಗಿದೆ ಶರತ, 4 years ಬ್ಯಾಕ್ ಹಿಂಗಿರಲಿಲ್ಲ. ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಈ ಪ್ಲಾನ್ ಬಗ್ಗೆ. ಓಕೆ, ಸರಿ, ಹಂಗಿದ್ರೆ ಇಲ್ಲಿ ಕೂತ್ಕೊ. ಫೈನ್, ನಾನು ರೆಕಾರ್ಡ್ ಮಾಡ್ತೀನಿ. ನಂಗೆ ಕೂರೋಕ್ಕಲ್ಲ, ಚಿನ್ನೂ ಎಲ್ಲ ಕೂತ್ಕೋಬೇಕಿದ್ರೆ. ಫೈನ್, ಹೇಳು ಏನು ಪ್ಲಾನ್ ಅಂತ. ಇದನ್ನ ನಾವು ಪ್ಲೇ ಮಾಡಬೇಕಾಗಿರೋದು 12 o'clockಗೆ. ಓಕೆ, ಮಿಡ್ ನೈಟ್ ಅಷ್ಟು ತನಕ ಇರಲೇಬೇಕು. ಹೇಳ್ತೀನಿ, ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಶೋವಿಗೆ ಇದು ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ, ಐ ಥಿಂಕ್. ಕೇಳಿದ್ಯಾ? ಇಲ್ಲ, ಬಿಡು ಹಂಗಾರೆ. ಇದಕ್ಕೆ ನಮಗೆ ಬೇಕಾಗಿರೋದು ಪೀಸ್ ಆಫ್ ಪೇಪರ್, ಪೆನ್, ಅದ್ರ ಮೇಲೆ ನಮ್ಮ ಹೆಸರು ಬರಿಬೇಕು. ಒಂದು 4 ಜನರಿಂದ 4 ಕ್ಯಾಂಡ್ಲು, ಕೈಯಲ್ಲೊಂದು ಬೆಂಕಿಪಟ್ಟಣ, ಒಂದು ಉಪ್ಪಿನ ಪುಡಿ, ಜೊತೆಗೆ ಸ್ವಲ್ಪ ಬೀಡ, ಬ್ಲಡ್. ಏಯ್, ನಾನು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಿಲ್ಲ ಅಲ್ಲ.
ಬ್ಲಾಕ್ ಮ್ಯಾಜಿಕ್ ಅಲ್ಲಪ್ಪ, ರೂಲ್ಸ್ ಏನಿದೆ ಅಂತ ಇದೆ ಗೊತ್ತಾ? ಬ್ಲಡ್ ಎನ್ನಿಕೆ? ಓಕೆ, ಟೆಲ್ ಮಿ ಒನ್ ಥಿಂಗ್, ಬ್ಲಡ್ ಎನ್ನಿಕೆ? ಅದೇ ಹೇಳ್ತೀನಿ, ರೂಲ್ಸ್ ಹೇಳ್ತೀನಿ. ಈಗ ನಾವು ಎಕ್ಸಾಕ್ಟ್ ಆಗಿ 11:59:43 seconds ಸ್ಟಾರ್ಟ್ ಮಾಡ್ಬಿಡ್ಬೇಕು. ಓಕೆ, ಸ್ಟಾರ್ಟ್ ಮಾಡಿ ಅಷ್ಟರೊಳಗೇನೆ ನಾವು ಪೇಪರ್ ಪೀಸ್ ಮೇಲೆ ನಮ್ಮ ನೇಮ್ ಬರೀಬೇಕು. ಇಂಗ್ಲೀಷ್ ಎಲ್ಲರೂ ಬರೀ, ಕನ್ನಡದಲ್ಲಾರು ಬರೀ, ಹಿಂದಿಲಾರು ಬರೀ, ಸಂಸ್ಕೃತಲ್ಲೂ ಬರೀ, ಯಾವ್ದ್ರಲ್ಲಾರು ಬರೀ, ಮನೆಗೆ ಅದು ಗೊತ್ತಾಗತ್ತೆ. ಸೊ ಅದು ಬರ್ಕೊಂಡು ಆ ಪೀಸ್ ಆಫ್ ಪೇಪರ್ ಮೇಲೆ ನಮ್ದು ಒಂದು ಫಿಂಗರ್ನ ಚುಚ್ಕೊಂಡು ಬ್ಲಡ್ ಅಂಟಿಸ್ಬೇಕು ಅಷ್ಟೇ. ಬ್ಲಡ್ ಕೊಡಕ್ಕಿಲ್ಲ ಇಲ್ಲ, ಚೂರು 4 ಜನ ಕೊಡ್ಬೇಕಾ? 4 ಜನ ನಮ್ಮ ಪೇಪರ್ ಮೇಲೆ ಅಂಟಿಸ್ಬೇಕಷ್ಟೇನೆ. ಇದೆಂತದ್ದು? ಅದಿರೋದು ರೂಲ್ಸ್ ಹಂಗಪ್ಪ, ಹಂಗ್ ಮಾಡಿದ್ರೆ ಸಂಬಂಧ ಆಗೋದು ಡೀಮನ್. ಶರದಾ 3 ಜನ ಮಾಡಿದ್ರಾಗಲ್ಲ? ಶರದಾ ನೀನು ತಿಳ್ಕೋಬೇಕು. ಓಕೆ ಫೈನ್, ಐ ಬಿಲೀವ್ ಯು ಗೈಸ್. ಸೊ ಏನು ರಾಂಗ್ ಆಗಲ್ಲ ಅಲ್ಲ? ನಥಿಂಗ್ ಟು ವರಿ. ನಿಜ ಹೇಳ್ಬೇಕು, ನಂಗೆ ಇದು ಇಷ್ಟ ಆಯ್ತು. ಮೊದಲೇ ಹೇಳ್ತೀನಿ, ಪೂರ್ತಿ ರೂಲ್ಸ್ ಹೇಳ್ತೀನಿ. ಫೈನ್ ಚಿನ್ನು, ಇಟ್ಸ್ ಓಕೆ. ಇದ್ಯಾರೋ ನಂಬ್ತಿಯಲ್ಲ? ಆಯ್ತು ತಡಿ. ಸಿ ನಾವು ಊಜಾ ಟ್ರೈ ಮಾಡೋದಲ್ಲೂ ನಥಿಂಗ್ ವೆಂಟ್ ರಾಂಗ್. ಫಸ್ಟ್ ಹೇಳೋದು ಕೇಳು. ಸೊ ಏನೂ ಆಗಲ್ಲ, ವಿಲ್ ಡೂ ಇಟ್. ಕೇಳು ಪ್ಲೀಸ್, ಕೇಳು. ಹಾಂ ಇರಿಟೇಟ್ ಆಗ್ಬೇಡ, ಹೇಳು ಮಾರ್ರೆ ನೀನು. ಅಷ್ಟು ಮಾಡ್ಕೊಂಡು ಎಕ್ಸಾಕ್ಟ್ ಆಗಿ 12 o'clock ಒಳಗೆ ನಾವು ನಮ್ಮ ಡೋರ್ನ, ವುಡನ್ ಡೋರ್ನ 22 times ನಾಕ್ ಮಾಡಬೇಕು. ನಾಕ್ ಮಾಡಿದ ತಕ್ಷಣ ಆ ಡೀಮನ್ ಸಮನ್ ಆಗುತ್ತೆ. ಅಂದ್ರೆ ಎಲ್ಲರೂ ನಾಕ್ ಮಾಡ್ಬೇಕಾ? ನಾನೊಬ್ಬನೇ ಸಾಕು, ಯಾರು ಮೇನ್ ಕ್ಯಾರೆಕ್ಟರ್ ಅವ್ರು ನಾಕ್ ಮಾಡ್ಬೇಕಷ್ಟೇ. ನಾನು ಲೀಡರ್ ನಿಮಗೆ. ನಾನು 22 times ಹಿಂಗೆ ನಾಕ್ ಮಾಡ್ತೀನಿ. ನಾಕ್ ಮಾಡಿದ್ಮೇಲೆ ಆ ಪೇಪರ್ ಪೀಸನ್ನು ಕೆಳ ಬಿಸಾಕಬೇಕು. ಕೈಯಲ್ಲಿ ಕ್ಯಾಂಡ್ ಇಟ್ಕೊಂಡಿರ್ಬೇಕು ಸ್ಟಾರ್ಟಿಂಗಲ್ಲೇ. ಆ ಕ್ಯಾಂಡನ್ನ ಅಂತ ಆಫ್ ಮಾಡ್ಬಿಟ್ಟು ಮತ್ತೆ ಹಚ್ಕೊಂಡು ಹೊರಗಡೆ ಹೋಗ್ಬೇಕು. ಈ ಗೇಮ್ ಇರೋದು 12 o'clock, ಎಕ್ಸಾಕ್ಟ್ 12 o'clock ಇಂದ ಎಕ್ಸಾಕ್ಟ್ midnight 3:30 ತನಕ ಇರುತ್ತೆ. ಸೊ ಅಷ್ಟೊಂಗೆ ಎಂತ ಕಿತ್ತಾಕೋದು? ಕ್ಯಾಂಡಲ್ ಹಿಡ್ಕೊಂಡು ತಿರುಗ್ತಾ ಇರಬೇಕು. ನಾವೇ ದೇವಗಳ ಇಲ್ಲಿ. ಅದೇ ಆ ಟೈಮಲ್ಲಿ ನಿನ್ ಕ್ಯಾಂಡಲ್ ಏನಾದ್ರು ಆಫ್ ಆಯ್ತು ಅಂದ್ರೆ ನಿನ್ನ ಹತ್ರ ಮಿಡ್ ನೈಟ್ ಮ್ಯಾನ್ ಬಂದಿದ್ದಾನೆ ಅಂತ ಅರ್ಥ. ಆ ಡೀಮನ್ ಹೆಸರು ಮಿಡ್ ನೈಟ್ ಮ್ಯಾನ್ ಅಂತ. ಲ್ಯಾಂಟರ್ನ್ ಹಿಡ್ಕೊಂಡು ಮಾಡ್ತೀನಿ ಹಂಗಿದ್ರೆ. ಅದ್ ಯೂಸ್ ಮಾಡಂಗಿಲ್ಲಪ್ಪ, ಲೈಟ್ ಎಲ್ಲ ಆನ್ ಮಾಡಂಗಿಲ್ಲ ಮನೇಲಿ. ಪೂರ್ತಿ ಕತ್ಲು. ಪೂರ್ತಿ ಕತ್ಲಲ್ಲೇ ಓಡಾಡಬೇಕು. ರೂಲ್ಸ್ ಇರೋದೇ ಹಂಗೆ. ಎಡು ಬಿದ್ದು ಕೈಂಡ್ ಆಫ್ ಆಯ್ತು ಅಂದ್ರೆ ಅದೇ ಕೆಳ ಬಿದ್ದು ಆಫ್ ಆಯ್ತು ಅಥವಾ ಅದಾಗೆ ಆಫ್ ಆಯ್ತು, ನಿಂಗೆ ಅನ್ಎಕ್ಸ್ಪ್ಲೈನಬಲ್ ಥಿಂಗ್ ಆಗಿ ಆಫ್ ಆಯ್ತು ಅಂದ್ರೆ ವಿತಿನ್ 10 seconds ಅಲ್ಲಿ ಆ ಕ್ಯಾಂಡಲ್ನ ನಾವು ರಿಲೈಟ್ ಮಾಡಬೇಕು. ಅಂದ್ರೆ ಮತ್ತೆ ಹಚ್ಕೋಬೇಕು. ನಿನ್ ಕೈಲಿ ಅದು ಆಗಿಲ್ಲ ಅಂದ್ರೆ ನಿನ್ ಸುತ್ತ ಸಾಲ್ಟ್ ಹಾಕೊಂಡು ಅದ್ರಲ್ಲಿ ಕುತ್ಕೋಬೇಕು. ಇಷ್ಟೇ ರೂಲ್ಸ್. 2 ಆಗಿಲ್ಲ ಅಂದ್ರೆ ಫೈನ್ ಸೌಂಡ್ಸ್ ಇಲ್ಲ ಅಂದ್ರೆ ನಮ್ಮ ವರ್ಸ್ಟ್ ಹ್ಯಾಲುಸಿನೇಷನ್ಸ್ ಇರುತ್ತಲ್ಲ ಅವೆಲ್ಲ ರಿಯಲ್ ಆಗ್ತಾ ಬರುತ್ತೆ ಅಂತ ಅದ್ರಲ್ಲಿ ರೂಲ್ಸ್ ಇದ್ದಿತ್ತು. ಅದ್ರಲ್ಲಿ ಗೈಸ್ ಓಕೆ ಫೈನ್. ವಿಕಿಪೀಡಿಯಾ ತೆಗೆದು ಹೇಳ್ತೀರಿ ನೀವು? ಓಯ್ ಚಿನ್ನ, ಶರದಾ, ಇವಾಗ ಕ್ವಾರಲ್ ಮಾಡೋದು ಬೇಡ. ಓಕೆ, ಲೆಟ್ಸ್ ನಾಟ್ ಪ್ಯಾನಿಕ್, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆಯ್ತಾ? ಬಿಕಾಸ್ ಈ ಪ್ಲಾನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತದೆ. ಸೊ ವಿಲ್ ಡೂ ಇಟ್. ಸೊ ಹಂಗಿದ್ರೆ ಇವಾಗ ನಿಮ್ದು ವರ್ಸ್ಟ್ ಫಿಯರ್ಸ್ ಏನೇನು ಶೋಭಿ? ಏನು ಪರವಾಗಿಲ್ಲ, ನಾನು ತಿಳ್ಕೊಂತೀನಿ ಅದನ್ನ. ನನಗೆ ಗೊತ್ತಿರಲ್ಲಪ್ಪ, ಡಿಮನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿರತ್ತಷ್ಟೇ. ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಬಗ್ಗೆನೇ ಏನು? ಓಯ್ ಏನಾಯ್ತು? ಹೋಗ್ತಿದ್ಯಾ? ಆಗಲ್ಲ. ಎಂತ ಎಂತ ಅಂತ ಹೇಳಿದ? ಫ್ಯಾಮಿಲಿ ಬಗ್ಗೆ ಮಾರ. ಸರಿ, ಅವ್ನು ಹೇಳಕ್ಕಾಗಿಲ್ಲ ಅಂದ್ರೆ ಇಲ್ಲ, ಬಿಟ್ಟಾಕ್. ಶರದಾ, ಇವಾಗಲೇ ಡಿಸ್ಕಸ್ ಮಾಡೋದು ಬೇಡ, ಫಿಯರ್ಸ್ ಅಲ್ಲ. ಇಲ್ಲ, ಇವಾಗ ಡಿಸ್ಕಸ್ ಆಗ್ಲೇಬೇಕು, ಟೈಮ್ ಇಲ್ಲ ನಮ್ಗೆ. ಇಲ್ಲ ಬೇಡ, ಇವೆಲ್ಲ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಡಿಸ್ಕಸ್ ಮಾಡೋದು ಬೇಡ ಸುಮ್ಮನೆ. ಫ್ಯಾಮಿಲಿ ಬಿಟ್ಟಾಕ. ನಿಂದೇನಪ್ಪ ವರ್ಸ್ಟ್ ಫಿಯರ್? ಇದು ಲೈಕ್ ನಂಗೆ ಫಿಯರ್ ಅಂತೇನು ಇಲ್ಲ, ಬಟ್ ಅದು ಡೀಪ್ ಇದು ನೋಡಿದ್ರೆ ಒಂಥರ ಏರಿಕೆ ಆತಲ್ಲ, ಆ ಥರ ಅಷ್ಟೇ. ಬಿಟ್ಟು ಫೈನ್ ಅಷ್ಟೇ. ನಿಂದೇನಾದೆ? ನಂದು ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಫಿಯರ್ ಅಂತ ಇಲ್ಲ, ಬಟ್ ತುಂಬ ಸಾರ್ಟ್ ಮಾಡಿದ್ರೆ ವೆಯ್ಟ್, ಲೆಟ್ ಮಿ ಥಿಂಕ್. ಚೋಕ್ ಮಾಡೋದು, ನೇಣು ಹಾಕೋದು, ಸ್ಟ್ರ್ಯಾಂಗಲ್ ಮಾಡೋದು. ಬಿಕಾಸ್ ನನಗೆ ನಿಜ ಒಂದು ಇನ್ಸಿಡೆಂಟ್ ಆಗಿತ್ತು. ಏನೋ ಟ್ರೈ ಮಾಡೋಕ್ಕೆ ಹೋಗಿ ಏನೋ ಆಗಿ ನಂದು ವೋಕಲ್ ಸ್ವಲ್ಪ ಪ್ರಾಬ್ಲಮ್ ಆಗಿ, ಸೊ ಆಮೇಲೆ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ಲೈಕ್ ಕಪಲ್ ಆಫ್ ಇಯರ್ಸ್ ನಾನು ಸ್ಟ್ರಗಲ್ ಮಾಡಿದ್ದೀನಿ. ನಿಂಗೆ ಗೊತ್ತಲ್ಲ ಶರತ? ಸೊ ಅದಾದ್ಮೇಲೆ ನಂಗೆ ಗೊತ್ತಾಯ್ತು ಎಷ್ಟು ಕಷ್ಟ ಆಗುತ್ತೆ ಅಂತ, ಸ್ಟ್ರೋಕ್ ಆದರೆ ಅಥವಾ ಚೋಕ್ ಆದರೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್. ದ್ಯಾಟ್ ಇಸ್ ಮೈ ಬಿಗ್ಗೆಸ್ಟ್ ಫಿಯರ್. ನಿಂದೇನಾ? ನಂದು ಏನಿಲ್ಲಪ್ಪ. ಓಹೋ, ನಥಿಂಗ್ ಟು ಫಿಯರ್. ಎಲ್ಲರಿಗೂ ಇದೇ ನಡೆಯುತ್ತದೆ. ನನಗೆ ಗೊತ್ತು. ಏನು ಸುಸು ಮಾಡ್ಕೊಳ್ಳೋದ್ರ
ಅವೆಲ್ಲ ಅವಾಗ ಇವಾಗ ಆಗ್ತಿರುತ್ತೆ. ಬೆಡ್ ಮಾಡೋದು ಇನ್ನೂ ಬಿಟ್ಟಿಲ್ಲ ನೀನು. ಅದು ಜಾಸ್ತಿ ಹೋದಾಗ, ಜಾಸ್ತಿ ನೀರು ಕುಡ್ದಾಗ, ಇನ್ನೇನು ಕೊಡ್ದಾಗ ನೀರಿನಲ್ಲಿ ಬಿದ್ದಾಗ ಏನ್ ಚಳಿ ಆಗ್ತಿದೆಯಲ್ಲ. ಶರತ್ ನೀನು ಹೇಳಲ್ಲ ನಿನ್ ಫಿಯರ್ ಏನು ಅಂತ. ಡೀಪ್ ವಾಟರ್. ಸೀರಿಯಸ್ ಆಗಿ ಹೇಳ, ಜೋಕ್ ಹೇಳ? ಸೀರಿಯಸ್ ಆಗಿ ಹೇಳು, ಆಮೇಲೆ ಜೋಕ್ ಹೇಳ. ಏನ್ ಮಾಡ್ತೀರಾ ಜೋಕ್ ಹೇಳೋದಾದ್ರೆ ನಿಮ್ನೆಲ್ಲ ಕೊಲೆ ಮಾಡೋದು. ಬಿಡು ಇದು ಅಟ್ಟರ್ ಫ್ಲಾಪ್ ಆಯ್ತಿದ. ಬೇರೆ ನೆಕ್ಸ್ಟ್ ಟ್ರೈ ಮಾಡು, ನಗಾಡೋಣ ಸ್ವಲ್ಪ. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಚಿನ್ನು ಹೇಳ್ದಂಗೆನೆ ಕೆಲವೊಂದ್ಸಲ ನಂಗೆ ಇದು ನಂಬಿಕೆ ಬರುತ್ತೆ. ಇವೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಿರ್ತೀವಲ್ಲ, ಮಾಡೋಕ್ಕೆ ಆಮೇಲೆ ನನಗೂ ಅನಿಸ್ತಿರುತ್ತೆ ರಿಯಲ್ ಇದ್ರೂ ಇರ್ಬೋದು, ಇಲ್ಲದೇ ಇರ್ಬೋದು. ಅಕಸ್ಮಾತ್ ಇದ್ರೆ ಏನಾಗುತ್ತೆ, ಅಕಸ್ಮಾತ್ ಇದ್ದು ನಾನು ಪೊಸೆಸ್ ಆದರೆ ಏನಾಗುತ್ತೆ, ಅಕಸ್ಮಾತ್ ಅದು ಪೊಸೆಸ್ ಆಗಿ ನಾನು ಸುತ್ತ ಇರೋನೆಲ್ಲ ನಾನು ಸಾಯಿಸಿದ್ರೆ ಏನಾಗುತ್ತೆ. ಇದು ನಾನು ಆ್ಯಕ್ಚುಲಿ ರಿಯಲ್ ವರ್ಸ್ಟ್ ಫಿಯರ್ ಇರೋದು. ಸರಿ ನೀ ಆ್ಯಕ್ಚುಲಿ ರಿಯಾಲಿಟಿಲೇ ಇಲ್ಲ. ಚಲೋ ಇವೆಲ್ಲ ರಿಯಾಲಿಟಿ ನಿಜ ಆಗಲ್ಲ. ಚಲೋ ಎಕ್ಸ್ಪೆರಿಮೆಂಟ್ ಮಾಡೋಣ. ಲೆಟ್ಸ್ ಸಿ ಇಫ್ ವಿ ಆರ್ ಲಕ್ಕಿ ವಿಲ್ ಫೈಂಡ್ ದಟ್. ಏನದು? ಬಟ್ ನಾನು ಹೇಳೋದೇನಂದ್ರೆ ಇವೆಲ್ಲ ರಿಯಲ್ ಆಗಲ್ಲ. ನಥಿಂಗ್ ಟು ವರಿ. ನಾನಂತೂ ಇರ್ತೀನಿ. ಅದ್ರಲ್ಲಿ ಮುಕ್ಕಲ್ ಬಾಯಿ ಫೇಕ್ ಮಾಡೋ ಕೆಲಸ ನಂದು. ನೀನು ಬಾಯಿ ಮುಚ್ಕೊಂಡು ಶೂಟ್ ಮಾಡಬೇಕು. ಸರಿ ಅದೇ ಶರ್ತು. ನಿನ್ನ ಮೂವಿ ಕಾನ್ಸೆಪ್ಟ್ ಚೇಂಜ್ ಇವತ್ತು. ಫೈನ್, ಇಂಟ್ರೆಸ್ಟಿಂಗ್ ಅಲ್ಲ. ನಾನು ಇನ್ಕ್ಲೂಡ್ ಮಾಡ್ತೀನಿ. ವಿಲ್ ಡೂ ಇಟ್. ಮೂವಿ ಕಾನ್ಸೆಪ್ಟ್ ಇದೇನಲ್ಲ. ನನ್ನ ಮೂವಿ ಆ್ಯಕ್ಚುಲಿ ನನ್ನ ಪರ್ಸೆಪ್ಷನ್ ಅಂತ ಇತ್ತು ಐಡಿಯಾ. ಇವಾಗ 4 ಪರ್ಸ್ಪೆಕ್ಟಿವ್ ಮಾಡಿದ್ರೆ ಹೆಂಗೆ? ನೋಡೋಣ, ವಿಲ್ ಡಿಸ್ಕಸ್. ನಾನು ಥಿಂಕ್ ಮಾಡಿ ನೋಡ್ತೀನಿ. ಬೇಸಿಕಲಿ ನನ್ನ ಪರ್ಸ್ಪೆಕ್ಟಿವ್ ಈಗ ನೀನು ಲಾಸ್ಟ್ ಟೈಮ್ ನಾನು ವಿಡಿಯೋ ಕಾಲ್ ಮಾಡಿದಾಗ ನೀನು ಎಕ್ಸ್ಪ್ಲೇನ್ ಮಾಡಿದ್ದೆ. ನನ್ನ ಮೊಬೈಲಲ್ಲಿ ಏನು ಶೂಟ್ ಮಾಡಿದ್ರು ಅದು ಹೋಗ್ಬಿಟ್ಟು ನಮ್ಮದು ಕಾಲೇಜಿಂದು ವೆಬ್ ಸರ್ವರಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ? ಹಾಂ. ಸೊ ನನಗೆ ಲಾಗಿನ್ ಡೀಟೇಲ್ಸ್ ಕೊಟ್ಬಿಡು, ನಮ್ಮ 3 ಜನಕ್ಕೆ. ನಿಂದೆ ಲಾಗಿನ್, ಬೇರೆ ಆಡ್ತು ಬೇಡ. ಆಮೇಲೆ ನಿನ್ನ ಲಾಗಿನ್ ಡೀಟೇಲ್ಸ್ ಕೊಟ್ಟು ನಮ್ದೆಲ್ಲ ಫುಟೇಜಸ್ಸು ಅಲ್ಲಿಗೆ ಹೋಗಿ ಕನೆಕ್ಟ್ ಆಗಲಿ, ಅಲ್ಲಿ ಸ್ಟೋರ್ ಆಗಲಿ. ಅಲ್ಲಿಂದ ನೀನು ಆಗತ್ತೆ. ಮೊಬೈಲ್ ಅಷ್ಟೊಂದೆಲ್ಲ ಸ್ಪೇಸ್ ಇಲ್ಲ. ಅದು ಹೋಗಿ ವೆಬ್ ಸರ್ವರಿಗೆ ಸೇವ್ ಆಗ್ತಿರೋದು, ಮೊಬೈಲಲ್ಲ. ಲೈವ್ ಇರ್ತೀವಿ ನಾವು, ಲೈವ್ ಫುಟೇಜ್. ಸೊ ಅಲ್ಲಿಂದ ಏನು ಮಾಡೋಣ ಅಂದರೆ ನಿನ್ನ ವೆಬ್ಸೈಟಿಂದ, ನಿಮ್ಮ ಕಾಲೇಜ್ ವೆಬ್ ಸರ್ವರಿಂದ ಅದಷ್ಟು ನನ್ನ ಗೂಗಲ್ ಡಾಕ್ಯುಮೆಂಟ್ಸಿಗೆ ಕಾಪಿ ಮಾಡಿದಂಗೆ, ನನ್ನ ಡ್ರೈವ್ಸಿಗೆ. ಓ ಪ್ಲೀಸ್, ನಮ್ಮ ಕಾಲೇಜ್ ಪೋರ್ಟಲ್ ಪ್ರೈವಸಿನೇ ಇದೆ. ಸೊ ವಿ ಕಾಂಟ್ ಜಸ್ಟ್ ಕಾಪಿ ದ ಕಂಟೆಂಟ್ಸ್. ಡೂಡ್, ನಿಂದೆ ಪ್ರೈವೇಟ್ ಸರ್ವರ್ ಅಂತ ಹೇಳಿದ್ಮೇಲೆ ನನ್ನ ಪ್ರೈವೇಟ್ ಸರ್ವರ್ ಇರೋ ಕಂಟೆಂಟ್ಸಾ? ಹಂಗಂದ್ರೆ ಫೈನ್, ನೋ ಪ್ರಾಬ್ಲಮ್. ಇದಿಷ್ಟು ನಾನು ಕೇಳ್ತಿರೋ ನಿಂದು ಎಲ್ಲದೂ ಫುಟೇಜಸ್ ಅಲ್ಲ, ಅದೆಲ್ಲ ನಾನು ಕೇಳೋದಿಲ್ಲ. ಇವತ್ತೇನೇನು ಆಯ್ತೋ, ನಾವೀಗ ಏನೇನು ಇನ್ವೆಸ್ಟಿಗೇಷನ್ ಮಾಡ್ತೀವೋ 4 ಪರ್ಸ್ಪೆಕ್ಟಿವ್ದು ಅದಷ್ಟು ನನ್ನ ಡ್ರೈವಿಗೆ ಬಂದು ಕಾಪಿ ಆಗಿಬಿಡ್ಲಿ. ಸರಿ ನೋಡೋಣ. ನನ್ನ ಡ್ರೈವಲ್ಲಿ ಕಾಪಿ ಆಗಿರಲಿ. ನಾನು ಅದನ್ನ ಎಡಿಟ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡ್ತೀನಿ. ಸರಿ ನೋಡೋಣ. ನೋಡೋದಲ್ಲ, ಇವಾಗಲೇ ಫೈನಲ್ ಹೇಳ್ಬೇಕು ನೀನು. ಸರಿ, ಡನ್. ಪಕ್ಕಾ ಡನ್. ಓಕೆ. ನನಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಹಾರರ್ನ ಜಾನರ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್, ಹೌದಾ? ಸೊ ಮೇ ಬಿ ಮಿಸ್ಟರ್ ಗೆಡಿ ವುಡ್ ಬಿ ಇಂಪ್ರೆಸ್ಡ್ ಆಫ್ಟರ್ ಮೈ ವರ್ಕ್. ಸೊ ಲೆಟ್ಸ್ ಸಿ. ಡನ್. ಫೈನ್. 100 ಕೊಡಕ್ಕೆ ಕೇಳು. ನೋಡೋಣ, ಇಫ್ ಚೆನ್ನಾಗಿ ವರ್ಕೌಟ್ ಆಯ್ತು ಅಂದ್ರೆ 100 ನನಗಾದ್ರೂ ಕೊಡ್ಲೇಬೇಕು. ಇದು ನಂಗೆ ಮಾಡಕ್ ಮೊದಲೇ ಇಷ್ಟ ಇಲ್ಲ. ಮೊದಲೇ ಲೇಟ್ ಆಗ್ತಿದೆ. ಸರಿ ಹೋಗೋಣ. ಬಾ, ಸಾಕು. ಲಾಸ್ಟ್ ಹೋಗಿ ಓಡೋದೇ ನಂಗೆ ಇಷ್ಟ ಇಲ್ಲ. ಹೋಗ್ತಾ ಇರ್ತೀನಿ. ನೀ ಏನು ಮಾಡ್ಬೇಕು ಮರ ಇವಾಗ? ನಂಗೆ ಇನ್ನೊಂದು ಸ್ವಲ್ಪ ಸುಸ್ತು ಬರ್ತೇನೆ, ಹೋಗ್ತೀನಿ. ಸರಿ ಬೇಗ ಮುಗಿಸ್ಕೊಂಬಾ. ಇನ್ನೇನೋ ಆಗಿತ್ತಲ್ಲ. ಲೈ ಎಂತ ಆಯ್ತಾ ನಿಂಗೆ? ಏನಕ್ಕೆ ವಿಚಿತ್ರ ಆಡ್ತಿದ್ಯಾ? ನಂಗೆ ನಿಜ 4 years ಮೊದಲು ಹಿಂಗಿರಲಿಲ್ಲ. ನೀನು ಇಷ್ಟು ನಿಗೂಢವಾಗಿರಲಿಲ್ಲ. ಲೈಕ್ ಫನ್ ಲವಿಂಗ್, ಮಸ್ತ್ ಮಜಾ ಮಾಡ್ಕೊಂಡಿರ್ತದೆ. ಇವಾಗ ಏನಾಗಿದೆ? ವಾಟ್ ಇಸ್ ರಾಂಗ್? ವರ್ಕ್ ಪ್ರೆಷರ್ ಅಷ್ಟೇ. ನಂದು ಚಾನಲ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ನಾನು ಮಾಡೋದೆಲ್ಲ ಫೇಕ್ ಅಂತ ಕೆಲವರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಸೊ ಇದ್ರಲ್ಲಾದ್ರೂ ಸ್ವಲ್ಪ ರಿಯಲ್ ಆಗ್ಬೋದು ಅಂತ ನನ್ನ ಆಸೆ. ಲವ್, ನಿಮ್ಮಮ್ಮ ನೋಡ್ರೆ ಏನೋ ಕೆಲಸ ಮಾಡಲ್ಲ ಅಂತ ಹೋಗಿದ್ದಾರೆ ಮಕ್ಕಕ್ಕೆ. ಇವಾಗ ನೋಡ್ರೆ ವರ್ಕ್ ಪ್ರೆಷರ್ ಅಂತ ಹೇಳ್ತೀಯಾ? ಎಂತ ವರ್ಕ್ ಪ್ರೆಷರ್ ಇದೆಯಾ ಮಾರ ನಿಂಗೆ? ಅದೇ ಎಡಿಟ್ ಮಾಡ್ತೀನಲ್ಲ, ಅದೇ ಸಾಕು. ಸರಿ ಇವಾಗ ಡಿಸ್ಕಷನ್ ಮಾಡೋದು ಬೇಡ. ಬಿಕಾಸ್ ಕತ್ಲಾಗ್ತಾ ಇದೆ. ಅವ್ರು ನೋಡೋದು ಅಷ್ಟು ಆಲ್ರೆಡಿ ಮುಂದೆ ಹೋದ್ರು. ಚಲೋ ಲೆಟ್ಸ್ ಗೋ. ಬಾ ನಡಿ. ನಿಂಗೆ ಲಾಸ್ಟಿಗೆ ಬಿಡೋದು ಯಾಕೋ ಹೆದರಿಕೆ ಆಗ್ತೀರ. ನಡಿ ನೀನು. ನೀ ಹಂಗೆಲ್ಲ ಹೇಳ್ಬೇಡ ಮರ. ನೀನು ನಾನು ಹಿಂಗೆ ನಂಬ್ಕೊಂಡು ಬರ್ತೀನಿ ಇದಕ್ಕೆ. ಆ್ಯಂಡ್ ನನಗೆ ಡ್ರೀಮ್ಸ್ ಬೇರೆ ಇದೆ. ನನಗೆ ಹೈಯೆಸ್ಟ್ ಟಾಪ್ ಸ್ಕೋರ್ ಮಾಡಬೇಕು ಅಂತ ಈ ಪ್ರಾಜೆಕ್ಟಲ್ಲಿ.
ಚಿನ್ನು ಶೋಭೆ ತಡೀರು, ಕತ್ಲಾಗ್ತದೆ. ವೇಟ್ ನಿಧಾನ.